ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಜಿ ಭವ, ಎ ಯುನೀಕ್ ಪ್ಲಾಟ್ಫಾರ್ಮ್ ಇನಿಷಿಯೇಟೆಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಕಲೇಜಿಯೇಟ್ ಎಜುಕೇಷನ್, ಗವರ್ನಮೆಂಟ್ ಆಫ್ ಕರ್ನಾಟಕ, ಇನ್ ವಿಚ್ ನಾಲೆಜ್ ಈಸ್ ಶೇರ್ಡ್ ಅಮಾಂಗ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್. ಸ್ನೇಹಿತರೆ, ಇಂದು ಈ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತಹ ವಾಯ್ಸಸ್ ಅನ್ನೋಂಥ ಕಾನ್ಸೆಪ್ಟಿನ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ವಾಯ್ಸಸ್ ಮೊದಲು ಡೆಫಿನೇಷನ್ ನೋಡೋಣ. ಏನು ಡೆಫಿನೇಷನ್ನು? ವಾಯ್ಸ್ ಇಸ್ ಎ ಫಾರ್ಮ್ ಆಫ್ ವರ್ಬ್ ದಟ್ ಇಂಡಿಕೇಟ್ಸ್ ವೆದರ್ ಎ ಸಬ್ಜೆಕ್ಟ್ ಈಸ್ ಆಕ್ಟಿವ್ ಆರ್ ಪ್ಯಾಸಿವ್ ಇನ್ ಎ ಸೆಂಟೆನ್ಸ್. ಅಂದರೆ ವಾಯ್ಸ್ ಅನ್ನುವಂತಹದ್ದು ಒಂದು ಕ್ರಿಯಾಪದದ ರೂಪ. ಇದು ಒಂದು ವಾಕ್ಯದಲ್ಲಿ ಒಂದು ಸಬ್ಜೆಕ್ಟು ಆಕ್ಟಿವ್ ಆಗಿದೆಯೋ ಅಥವಾ ಪ್ಯಾಸಿವ್ ಆಗಿದೆಯೋ ಅನ್ನೋಂತಹದನ್ನು ಹೇಳುತ್ತೆ. ಆಕ್ಟಿವ್ ಆಗಿದ್ದರೆ ಆ ವಾಕ್ಯ ಆಕ್ಟಿವ್ ವಾಯ್ಸಲ್ಲಿದೆ ಅಂತ ಕರೆಸ್ಕೊಳ್ಳುತ್ತೆ. ಪ್ಯಾಸಿವ್ ಆಗಿದ್ದರೆ ಆ ವಾಕ್ಯ ಪ್ಯಾಸಿವ್ ವಾಯ್ಸಲ್ಲಿದೆ ಅಂತೇಳಿ ಕರೆಸ್ಕೊಳ್ಳುತ್ತೆ. ಈ ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ಗಳು ಕನ್ನಡದಲ್ಲಿ ಕರ್ತೃ ಮತ್ತು ಕರ್ಮಣಿ ಪ್ರಯೋಗ ಮತ್ತು ಕರ್ತರಿ ಪ್ರಯೋಗ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಕರ್ತರಿ ಪ್ರಯೋಗ ಮತ್ತು ಕರ್ಮಣಿ ಪ್ರಯೋಗ ಅಂತ ಹೇಳಿಸ್ಕೊಳ್ಳುವಂಥ ವಾಕ್ಯಗಳಿವು. ಬಟ್ ವೈ ಡು ವಿ ಹ್ಯಾವ್ ವಾಯ್ಸಸ್? ನಮ್ಗೆ ಏನಕ್ಕೆ ಬೇಕು ವಾಯ್ಸಸ್ಗಳು? ಕೇವಲ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳೋದಕ್ಕೋಸ್ಕರನ, ಅಥವಾ ದೈನಂದಿನ ಬಳಕೆಯಲ್ಲಿಯೂ ಕೂಡ ಇವುಗಳು ಚಾಲ್ತಿಯಲ್ಲಿದ್ದಾವ ಅನ್ನೋಂಥ ಪ್ರಶ್ನೆನ ನಾವು ಹಾಕ್ಕೊಂಡ್ರೆ, ಆಕ್ಟಿವ್ ವಾಯ್ಸ್ ಅನ್ನೋವಂಥದ್ದನ್ನು ಸಾಮಾನ್ಯವಾಗಿ ನಾವೆಲ್ಲರೂ ಬಳಸ್ತೀವಿ. ವಿ ಯೂಸ್ ಆಕ್ಟಿವ್ ವಾಯ್ಸ್ ಸೆಂಟೆನ್ಸಸ್ ಮೋರ್ ಆ್ಯಂಡ್ ಮೋರ್. ಬಟ್ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸಸ್ ಆರ್ ಯೂಸ್ಡ್ ಲೆಸ್ ಇನ್ ನಂಬರ್. ಅಂದರೆ ಕರ್ಮಣಿ ಪ್ರಯೋಗವನ್ನು ಬಳಸುವಂತಹದ್ದು ಬಹಳ ಕಮ್ಮಿ. ಯಾತಕ್ಕಪ್ಪ ಅಂತಂದರೆ, ಸಾಮಾನ್ಯವಾಗಿ ಸಬ್ಜೆಕ್ಟ್ಗಳು ಆ್ಯಕ್ಟಿವ್ ಆಗಿರೋವಂಥದ್ದನ್ನು ಹೆಚ್ಚು ಬಳಸ್ತೀವಿ. ಸಬ್ಜೆಕ್ಟ್ ಅಥವಾ ಏಜೆಂಟ್ ಅನ್ನೋವಂಥದ್ದು ಇಂಪಾರ್ಟೆಂಟ್ ಆಗದಲ್ಲೇ ಇದ್ದಾಗ ನಾವು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸಸ್ಗಳನ್ನು ಬಳಸ್ತೀವಿ. ಅಂದರೆ ವೆನ್ ದ ಏಜೆಂಟ್ ಆರ್ ಸಬ್ಜೆಕ್ಟ್ ಈಸ್ ನಾಟ್ ಸೋ ಇಂಪಾರ್ಟೆಂಟ್, ವಿ ಯೂಸ್ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸಸ್. ಹಾಗಾಗಿ ಈ ಬಳಕೆ ಇದೆ. ಅದು ಬಿಟ್ಟರೆ ಅವುಗಳನ್ನು ಕೇವಲ ಎಕ್ಸಾಮ್ ಕಾರಣಗಳಿಂದ ನಾವು ದೈನಂದಿನ ಜೀವನದಲ್ಲಿ ಬಳಸೋದಿಲ್ಲ. ಒಂದೆರಡು ಎಕ್ಸಾಂಪಲ್ಗಳನ್ನು ನೋಡೋಣ. ಲೆಟ್ಸ್ ಲುಕ್ ಎಟ್ ಕಪಲ್ ಆಫ್ ಎಕ್ಸಾಂಪಲ್ಸ್. ಲುಕ್ ಎಟ್ ದ ಫಸ್ಟ್ ಒನ್, ಮದರ್ ಕುಕ್ಸ್ ಫುಡ್. ಇದು ಆಕ್ಟಿವ್ ವಾಯ್ಸಲ್ಲಿದೆ. ಯಾತಕ್ಕೆ ಆಕ್ಟಿವ್ ವಾಯ್ಸಲ್ಲಿದೆ ಅಂತ ನೋಡಿದ್ರೆ, ಹಿಯರ್ ವಿ ಹ್ಯಾವ್ ಮದರ್ ಆ್ಯಸ್ ಸಬ್ಜೆಕ್ಟ್, ಕುಕ್ಸ್ ಆ್ಯಸ್ ವರ್ಬ್ ಆ್ಯಂಡ್ ಫುಡ್ ಆ್ಯಸ್ ಆಬ್ಜೆಕ್ಟ್. ಅಮ್ಮ ಕೆಲಸ ಮಾಡ್ತಿರೋದ್ರಿಂದ, ಅಮ್ಮ ಅಡುಗೆ ಮಾಡ್ತಿರೋದ್ರಿಂದ, ಅಮ್ಮ ಇಲ್ಲಿ ಇಂಪಾರ್ಟೆಂಟ್ ಆಗಿರೋದ್ರಿಂದ, ಅಮ್ಮ ಡೂಯರ್ ಆಫ್ ದ ಆ್ಯಕ್ಷನ್ ಆಗಿರೋದ್ರಿಂದ ಈ ವಾಕ್ಯ ಆಕ್ಟಿವ್ ವಾಯ್ಸಲ್ಲಿದೆ ಅಂತೇಳಿ ಕರೆಸ್ಕೊಳ್ಳುತ್ತೆ. ಇದನ್ನು ಪ್ಯಾಸಿವ್ ಮಾಡಿದಾಗ ಫುಡ್ ಈಸ್ ಕುಕ್ಡ್ ಬೈ ಮದರ್ ಅಂತ ಆಗುತ್ತೆ. ಇಲ್ಲಿ ನೋಡಿದಾಗ ಅಡುಗೆ ಅಮ್ಮನಿಂದ ಮಾಡಲ್ಪಟ್ಟಿದೆ ಅನ್ನೋಂಥ ಅರ್ಥ ಬರುತ್ತೆ. ಮಾಡಲ್ಪಡುತ್ತದೆ ಅನ್ನೋ ಅರ್ಥ ಬರುತ್ತೆ. ಇಲ್ಲಿ ನಾವು ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟನ್ನು ನೋಡಿಕೊಂಡ್ರೆ ಫುಡ್ ಸಬ್ಜೆಕ್ಟ್ ಆಗುತ್ತೆ, ಕುಕ್ಡ್ ವರ್ಬ್ ಗ್ರೂಪ್ ಆಗುತ್ತೆ, ಕುಕ್ಡ್ ಬೈ ಅನ್ನೋವಂಥದ್ದು, ಆ್ಯಂಡ್ ಮದರ್ ಅನ್ನೋವಂತಹದ್ದು ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಮದರ್ ಕುಕ್ಸ್ ಫುಡ್ ಅನ್ನೋವಂಥದ್ದನ್ನು ನೋಡಿಕೊಂಡ್ರೆ ಎಕ್ಸಾಂಪಲ್ನ, ಮದರ್ ಅನ್ನೋವಂತಹದ್ದು ಸಬ್ಜೆಕ್ಟ್ ಆಗುತ್ತೆ, ಕುಕ್ಸ್ ಅನ್ನೋವಂಥದ್ದು ವರ್ಬ್ ಆಗುತ್ತೆ, ಫುಡ್ ಅನ್ನೋವಂಥದ್ದು ಆಬ್ಜೆಕ್ಟ್ ಆಗುತ್ತೆ. ಇದನ್ನು ಪ್ಯಾಸಿವ್ ಮಾಡಿದ್ರೆ ಫುಡ್ ಈಸ್ ಕುಕ್ಡ್ ಬೈ ಮದರ್ ಆಗುತ್ತೆ. ಇಲ್ಲಿ ಫುಡ್ ಅನ್ನೋವಂಥದ್ದು ಸಬ್ಜೆಕ್ಟ್ ಆಗುತ್ತೆ, ಈಸ್ ಕುಕ್ಡ್ ಅನ್ನೋದು ವರ್ಬ್ ಗ್ರೂಪ್ ಆಗುತ್ತೆ, ಮದರ್ ಅನ್ನೋವಂಥದ್ದು ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಎರಡು ಸೆಂಟೆನ್ಸಸ್ಗಳ ಅರ್ಥವನ್ನು ತಗೊಂಡ್ರೆ, ಮೊದಲನೇದರಲ್ಲಿ ಅಮ್ಮ ಅಡುಗೆನ ಮಾಡ್ತಾಳೆ, ಎರಡನೇದರಲ್ಲಿ ಅಡುಗೆ ಅಥವಾ ಆಹಾರ ಅಮ್ಮನಿಂದ ಮಾಡಲ್ಪಡುತ್ತದೆ ಅಂತ ಆಗುತ್ತೆ. ಎರಡರಲ್ಲೂ ಅಡುಗೆ ಮಾಡ್ತಿರೋವಂಥದ್ದು ಅಮ್ಮನೇ. ಮೊದಲನೇ ವಾಕ್ಯದಲ್ಲೂ ಅಮ್ಮನೇ, ಎರಡನೇ ವಾಕ್ಯದಲ್ಲೂ ಅಮ್ಮನೇ. ಆದರೆ ಎರಡನೇ ವಾಕ್ಯದಲ್ಲಿ ದ ಮದರ್ ಹ್ಯಾಸ್ ಆಕ್ಯುಪೈಡ್ ದ ಆಬ್ಜೆಕ್ಟ್ ಪ್ಲೇಸ್, ದ ಪ್ಲೇಸ್ ಆಫ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಯಾವುದಪ್ಪ ಅಂತಂದರೆ ಫುಡ್. ಸೊ ಫುಡ್ ಈಸ್ ಸಬ್ಜೆಕ್ಟ್ ಓವರ್ ದೇರ್. ಸೊ ಫುಡ್ ಏನು ಮಾಡ್ತಲೇ ಇರೋದ್ರಿಂದ, ಬಿಕಾಸ್ ಇಟ್ ಹ್ಯಾಸ್ ರಿಮೈನ್ಡ್ ಪ್ಯಾಸಿವ್, ದ ಸೆಂಟೆನ್ಸ್ ಈಸ್ ಸೆಡ್ ಟು ಬಿ ಇನ್ ಪ್ಯಾಸಿವ್ ವಾಯ್ಸ್. Whereas in the first sentence, as mother is the doer of action, the sentence is said to be in active voice. Look at the other
sentence. The example, I wrote a novel. A novel was written by me in passive. In the first sentence, I wrote a novel. So who is the doer of action? It is I. ನಾನು ಒಂದು ಕಾದಂಬರಿಯನ್ನು ಬರೆದೆ. ಕಾದಂಬರಿ ಬರೆದಿದ್ದು ಯಾರಪ್ಪ ಅಂತಂದರೆ ನಾನೇ, ಐ. ಸೊ ನಾನು ಅನ್ನೋವಂಥ ಸಬ್ಜೆಕ್ಟು ಆ್ಯಕ್ಟಿವ್ ಆಗಿರೋದ್ರಿಂದ ಆ ವಾಕ್ಯ ಆ್ಯಕ್ಟಿವ್ ವಾಯ್ಸಲ್ಲಿದೆ. ಆ್ಯಂಡ್ ಇಫ್ ಯು ಕಮ್ ಟು ದ ಸೆಕೆಂಡ್ ಒನ್, ಎ ನಾವಲ್ ವಾಸ್ ರಿಟನ್ ಬೈ ಮೀ. ಒಂದು ಕಾದಂಬರಿ ನನ್ನಿಂದ ಬರೆಯಲ್ಪಟ್ಟಿತು. ಈ ವಾಕ್ಯದಲ್ಲಿ ಸಬ್ಜೆಕ್ಟ್ ಎ ನಾವಲ್ ಇದೆ, ಮೀ ಅನ್ನೋವಂಥದ್ದು, ನಾನು ಅನ್ನೋವಂತಹದ್ದು ಆಬ್ಜೆಕ್ಟ್ ಜಾಗದಲ್ಲಿರೋದ್ರಿಂದ, ಈ ನಾವಲ್ ಅನ್ನೋ ಸಬ್ಜೆಕ್ಟ್ ಏನನ್ನೂ ಮಾಡ್ತಲೇ ಇರೋದ್ರಿಂದ ಈ ವಾಕ್ಯ ಪ್ಯಾಸಿವ್ ವಾಯ್ಸಲ್ಲಿದೆ. ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಸರಿ, ಈಗ ಡೆಫಿನೇಷನ್ಗೆ ಬರೋಣ. ಡೆಫಿನೇಷನ್ ಆಗಿದೆಯಲ್ಲ. ಸೊ ಈ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸನ್ನು ನಾವು ಒಂದರಿಂದ ಇನ್ನೊಂದಕ್ಕೆ ಬದಲಾವಣೆ ಮಾಡಬೇಕಾದ್ರೆ, ಅಂದರೆ ಸಾಮಾನ್ಯವಾಗಿ ಆ್ಯಕ್ಟಿವ್ನಿಂದ ಪ್ಯಾಸಿವ್ಗೆ ಬದಲಾವಣೆ ಮಾಡಬೇಕಾದ್ರೆ ಕೆಲವು ವಿಷಯಗಳನ್ನ ನಾವು ಮೊದಲೇ ತಿಳ್ಕೊಂಡಿರಬೇಕಾಗತ್ತೆ. ನಾನು ನೋಡಿದಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ಈ ಚೇಂಜ್ ಆಫ್ ವಾಯ್ಸಸ್ ತುಂಬ ಕಷ್ಟ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಕನ್ನಡ ಮೀಡಿಯಮಲ್ಲಿ ಓದಿ ಬಂದಿರೋವಂತಹ ಗ್ರಾಮೀಣ ವಿಭಾಗದ ಮಕ್ಕಳಿಗೆ ಇದು ತುಂಬಾ ಕಷ್ಟ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಒಂದಿಷ್ಟು ವಿಷಯಗಳು ಮೊದಲೇ ಅವರಿಗೆ ಗೊತ್ತಿದ್ದರೆ ಈ ಬದಲಾವಣೆ ಬಹಳಷ್ಟು ಸುಲಭ. ಸೊ ವಾಟ್ ಆರ್ ದ ಥಿಂಗ್ಸ್ ದಟ್ ಎ ಸ್ಟೂಡೆಂಟ್ ನೀಡ್ಸ್ ಟು ಬಿ ಅಂಡರ್ಸ್ಟುಡ್ ಇನ್ ಅಡ್ವಾನ್ಸ್ ಅನ್ನೋವಂಥದ್ದಕ್ಕೆ ಹೋದರೆ, ಅಂದರೆ ಆ್ಯಕ್ಟಿವ್ ಇಂದ ಪ್ಯಾಸಿವ್ಗೆ ಚೇಂಜ್ ಮಾಡಬೇಕಾದ್ರೆ ಅಥವಾ ಪ್ಯಾಸಿವಿಂದ ಆ್ಯಕ್ಟಿವ್ಗೆ ಚೇಂಜ್ ಮಾಡೋಕ್ಕಿಂತ ಮೊದಲು ಒಬ್ಬ ವಿದ್ಯಾರ್ಥಿಗೆ ಏನೆಲ್ಲ ಗೊತ್ತಿರಬೇಕು ಅನ್ನೋವಂಥದ್ದನ್ನು ನೋಡಿದ್ರೆ, ಮೊದಲನೇದಾಗಿ ಒನ್ ಶುಡ್ ಬಿ ಏಬಲ್ ಟು ಐಡೆಂಟಿಫೈ ಎ ಸಬ್ಜೆಕ್ಟ್, ಎ ವರ್ಬ್ ಆ್ಯಂಡ್ ಎನ್ ಆಬ್ಜೆಕ್ಟ್. ಅಂದರೆ ಒಂದು ವಾಕ್ಯದಲ್ಲಿ ಯಾವ ಪದ ಸಬ್ಜೆಕ್ಟು, ಯಾವ ಪದ ವರ್ಬು, ಯಾವ ಪದ ಆಬ್ಜೆಕ್ಟ್ ಅನ್ನೋವಂಥದ್ದನ್ನು ಗುರುತಿಸೋವಂತಹದ್ದು ಒಬ್ಬ ವಿದ್ಯಾರ್ಥಿ ಗೊತ್ತಿರಬೇಕು. ಸಬ್ಜೆಕ್ಟ್ ಅನ್ನೋದು ಎಲ್ಲಿ ಬರುತ್ತೆ, ವರ್ಬ್ ಅಂದರೆ ಯಾವುದು, ಆಬ್ಜೆಕ್ಟ್ ಅನ್ನೋದು ಎಲ್ಲಿರುತ್ತೆ. ಸೊ ಇವುಗಳು ಗೊತ್ತಿದ್ದರೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಸಬ್ಜೆಕ್ಟ್ ಅನ್ನೋವಂಥದ್ದು ಸಾಮಾನ್ಯವಾಗಿ ಕ್ರಿಯಾಪದಕ್ಕಿಂತ ಮೊದಲಿಗೆ ಬರುತ್ತೆ. ವರ್ಬ್ ಅನ್ನೋವಂಥದ್ದು ಕ್ರಿಯೆನ ಸೂಚಿಸುತ್ತೆ. ಆಬ್ಜೆಕ್ಟ್ ಅನ್ನೋವಂಥದ್ದು ಕ್ರಿಯಾಪದದ ನಂತರ ಬರುತ್ತೆ. ಸಬ್ಜೆಕ್ಟು ಮತ್ತು ಆಬ್ಜೆಕ್ಟ್ ಎರಡೂ ಕೂಡ ಏನಪ್ಪ ಅಂತಂದರೆ ದೇ ವಿಲ್ ಬಿ ಐದರ್ ಎ ನೌನ್ ಆರ್ ಅ ಪ್ರೊನೌನ್. ಅವು ನಾಮಪದ ಆಗಿರ್ತವೆ, ಇಲ್ಲ ಸರ್ವನಾಮ ಆಗಿರ್ತವೆ. ಸೊ ಇದು ಗೊತ್ತಿರಬೇಕು ಮೊದಲನೇದಾಗಿ. ಇನ್ನು ಎರಡನೇದಾಗಿ, ಸೊ ವಿ ಕೆನಾಟ್ ಚೇಂಜ್ ಆಲ್ ದ 12 ಕೈಂಡ್ಸ್ ಆಫ್ ಟೆನ್ಸಸ್. ಓನ್ಲಿ 8 ಕ್ಯಾನ್ ಬಿ ಚೇಂಜ್ಡ್ ಫ್ರಮ್ ಆ್ಯಕ್ಟಿವ್ ಟು ಪ್ಯಾಸಿವ್ ಆರ್ ಫ್ರಮ್ ಪ್ಯಾಸಿವ್ ಟು ಆ್ಯಕ್ಟಿವ್. ಅಂದರೆ ನಮ್ಮಲ್ಲಿ ಇರುವಂತಹ 12 ಥರದ ಟೆನ್ಸ್ಗಳು, ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ 4, ಪಾಸ್ಟ್ ಟೆನ್ಸಲ್ಲಿ 4, ಹಾಗೆ ಫ್ಯೂಚರ್ ಟೆನ್ಸಲ್ಲಿ 4. ಈ 4 ಒಟ್ಟು 12 ಟೆನ್ಸ್ಗಳಲ್ಲಿ ಕೇವಲ 8 ಮಾತ್ರ ನಾವು ಚೇಂಜ್ ಮಾಡಬಹುದು. ಎಲ್ಲ 12 ಅಲ್ಲ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿರಬೇಕು. ಯಾವ್ಯಾವುದನ್ನು ಚೇಂಜ್ ಮಾಡೋಕ್ಕೆ ಬರಲ್ಲ ಅಂತ ನೋಡಿದ್ರೆ, ವಿ ಕೆನ್ ನಾಟ್ ಚೇಂಜ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಸೆಂಟೆನ್ಸಸ್. ವಿ ಕೆನ್ ನಾಟ್ ಚೇಂಜ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಸೆಂಟೆನ್ಸಸ್. We cannot change future continuous tense sentences. And lastly, we cannot change future perfect continuous tense sentences. ಅಂದರೆ ಈ 4 ಟೆನ್ಸ್ಗಳನ್ನು ಬಿಟ್ಟು ಉಳಿದ 8 ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಈ 8 ಮಾತ್ರ ನಾವೇನು ಮಾಡಬಹುದು, ಒಂದರಿಂದ ಇನ್ನೊಂದಕ್ಕೆ ಬದಲಾಯಿಸಬಹುದು. ಉಳಿದಂತೆ 4 ಮೊದಲೇ ಹೇಳಿದಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ 4 ನಾವು ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಇದು ಕೂಡ ಒಬ್ಬ ವಿದ್ಯಾರ್ಥಿ ಗೊತ್ತಿರಬೇಕು.
ಆನಂತರ ಮತ್ತೇನು ಗೊತ್ತಿರಬೇಕು, ವಿ ನೀಡ್ ಟು ಹ್ಯಾವ್ ಎ ಟ್ರಾನ್ಸಿಟಿವ್ ವರ್ಬ್ ಇನ್ ಎ ಸೆಂಟೆನ್ಸ್ ಇಫ್ ವಿ ಹ್ಯಾವ್ ಟು ಚೇಂಜ್ ಫ್ರಮ್ ಒನ್ ಟು ಅನದರ್. ಅಂದರೆ ಒಂದರಿಂದ ಮತ್ತೊಂದಕ್ಕೆ, ಅಂದರೆ ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಚೇಂಜ್ ಮಾಡಬೇಕಾದ್ರೆ ನಮ್ಮ ಕ್ರಿಯಾಪದ ಕೇವಲ ಟ್ರಾನ್ಸಿಟಿವ್ ವರ್ಬ್ ಆಗಿದ್ದರೆ ಮಾತ್ರ ಸಾಧ್ಯ. ಈವನ್ ಅಮಂಗ್ ದೋಸ್ 8 ಡಿಫ್ರೆಂಟ್ ಟೆನ್ಸಸ್. ಅಂದರೆ ನಾನು ಮೊದಲೇ ಹೇಳಿದ್ದೀನಿ ಏನು, 8 ಟೆನ್ಸ್ಗಳನ್ನು ಬದಲಾಯಿಸಬಹುದು ಅಂತ. ಆದರೆ ಆ 8 ಟೆನ್ಸ್ಗಳಲ್ಲಿ ನಮ್ಮ ಕ್ರಿಯಾಪದ, ವಾಕ್ಯದಲ್ಲಿರೋ ಕ್ರಿಯಾಪದ ಟ್ರಾನ್ಸಿಟಿವ್ ವರ್ಬ್ ಆಗ್ದಲೇ ಹೋದರೆ ಅವುಗಳನ್ನೂ ಕೂಡ ಚೇಂಜ್ ಮಾಡೋಕ್ಕೆ ಬರೋಲ್ಲ ಅನ್ನೋವಂಥದ್ದು ಕೂಡ ನಮಗೆ ಗೊತ್ತಿರಬೇಕು. ಸಾಮಾನ್ಯವಾಗಿ ನಮಗೆ ಡೆಫಿನೇಷನ್ಸ್ಗಳನ್ನು ಚೇಂಜ್ ಮಾಡೋಕ್ಕೆ ಬರೋಲ್ಲ. ಅಂದರೆ ವಿ ಕೆನಾಟ್ ಚೇಂಜ್ ಡೆಫಿನೇಷನ್ಸ್ ಆ್ಯಸ್ ಸಚ್ ವೇರ್ ವಿ ಹ್ಯಾವ್ ಇಂಟ್ರಾನ್ಸಿಟಿವ್ ವರ್ಬ್ಸ್. ಲುಕ್ ಎನ್ ಎಕ್ಸಾಂಪಲ್. ಟ್ರಾನ್ಸಿಟಿವ್ ವರ್ಬ್ ಅಂದರೆ ಯಾವುದು, ಇಂಟ್ರಾನ್ಸಿಟಿವ್ ವರ್ಬ್ ಅಂದರೆ ಯಾವುದು ಅನ್ನೋದು ಗೊತ್ತಿರಲಿ. ಏನು ಟ್ರಾನ್ಸಿಟಿವ್ ವರ್ಬ್ ಅಂದರೆ, ಈ ಟ್ರಾನ್ಸಿಟಿವ್ ವರ್ಬ್ ಟೇಕ್ಸ್ ಎನ್ ಆಬ್ಜೆಕ್ಟ್ ವಿತ್ ಇಟ್, ವೆರಾಸ್ ಎನ್ ಇಂಟ್ರಾನ್ಸಿಟಿವ್ ವರ್ಬ್ ಡಸಂಟ್ ಟೇಕ್. ಅಂದರೆ ಒಂದು ಟ್ರಾನ್ಸಿಟಿವ್ ವರ್ಬು ತನ್ನ ಜೊತೆಗೆ ಒಂದು ಆಬ್ಜೆಕ್ಟನ್ನು ತೆಗೆದುಕೊಂಡು ಹೋಗುತ್ತೆ, ಆದರೆ ಇಂಟ್ರಾನ್ಸಿಟಿವ್ ವರ್ಬು ತನ್ನ ಜೊತೆಗೆ ಒಂದು ಆಬ್ಜೆಕ್ಟನ್ನು ತೆಗೆದುಕೊಂಡು ಹೋಗೋದಿಲ್ಲ. ಫಾರ್ ಎಕ್ಸಾಂಪಲ್, ಐ ವಾಂಟ್ ಎನ್ ಆ್ಯಪಲ್. ವಾಂಟ್ ಅನ್ನೋವಂಥ ಕ್ರಿಯಾಪದ ಇದೆ, ಎನ್ ಆ್ಯಪಲ್ ಅನ್ನೋವಂಥ ಆಬ್ಜೆಕ್ಟ್ ಇದೆ. ವಾಂಟ್ ಅನ್ನೋ ಕ್ರಿಯಾಪದ ಎನ್ ಆ್ಯಪಲ್ ಅನ್ನೋವಂಥ ಆಬ್ಜೆಕ್ಟನ್ನು ತಕ್ಷಣಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ಬಟ್ ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್ ಅನ್ನೋ ವಾಕ್ಯದಲ್ಲಿ ಅದೇ ವಾಂಟ್ ಇದೆ, ಆದರೆ ವಾಂಟ್ ತಕ್ಷಣದಲ್ಲಿ ಏನಿದೆ, ಟು ಬಿಕಮ್ ಎ ಡಾಕ್ಟರ್ ಅನ್ನೋಂತಹದ್ದಿದೆ. ಅಂದರೆ ವಾಂಟ್ ಆದ ತಕ್ಷಣ ಕ್ರಿಯಾಪದ ಇಲ್ಲ, ಒಂದು ಪ್ರಿಪೊಸಿಷನ್ ಇದೆ. ಸೊ ಇಲ್ಲಿ ಮೊದಲನೇ ವಾಕ್ಯದ ವಾಂಟ್, ಐ ವಾಂಟ್ ಎನ್ ಆ್ಯಪಲ್ಲಿನ ವಾಂಟ್ ಟ್ರಾನ್ಸಿಟಿವ್ ವರ್ಬ್ ಅಂದರೆ ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್ ಅನ್ನೋದರಲ್ಲಿ ವಾಂಟ್ ಅನ್ನೋವಂಥದ್ದು ಇಂಟ್ರಾನ್ಸಿಟಿವ್. ಸೊ ಹಾಗಾಗಿ ನಮಗೇನು ಗೊತ್ತಿರಬೇಕು, ಈ ಎರಡನೇ ವಾಕ್ಯವನ್ನು ಬದಲಾಯಿಸಕ್ಕೆ ಬರಲ್ಲ, ಯಾಕೆಂದರೆ ಇಂಟ್ರಾನ್ಸಿಟಿವ್ ವರ್ಬ್ ಇದೆ ಅನ್ನೋವಂಥದ್ದು ಗೊತ್ತಿರಬೇಕು. ಇದು ಮೂರನೆಯ ಗೊತ್ತಿರಬೇಕಾದಂಥ ವಿಷಯ. ಇನ್ನು ನಾಲ್ಕನೇ ಅಂಶಕ್ಕೆ ಹೋದರೆ, ಸ್ಟೂಡೆಂಟ್ ಶುಡ್ ಹ್ಯಾವ್ ದ ನಾಲೆಡ್ಜ್ ಆಫ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ಸ್ ಆಫ್ ವರ್ಬ್ಸ್. ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಕ್ರಿಯಾಪದದಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತ ಇರುತ್ತೆ, ಆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಗೊತ್ತಿರಬೇಕು. ನಾನು ನೋಡಿದ ಹಾಗೆ ನಮ್ಮ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮಾಡೋಕ್ಕೆ ರೆಡಿ ಆಗಿರ್ತಾರೆ, ಆದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಗೊತ್ತಿರಲ್ಲ. ಸೊ ಹೌ ಕ್ಯಾನ್ ದೇ ಡೂ ಇಟ್? ಸೊ ಅದು ಕಷ್ಟ, ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾಲೆಡ್ಜ್ ಆಫ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ಸ್ ಆಫ್ ವರ್ಬ್ಸ್ ಈಸ್ ವೆರಿ ವೆರಿ ಎಸೆನ್ಷಿಯಲ್, ಬಿಕಾಸ್ ಓನ್ಲಿ ದೋಸ್ ಫಾರ್ಮ್ಸ್ ಆರ್ ಯೂಸ್ಡ್ ಇನ್ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸಸ್. ಅವುಗಳನ್ನು ಮಾತ್ರ ನಾವು ಪ್ಯಾಸಿವ್ ವಾಯ್ಸಲ್ಲಿ ಬಳಸೋದ್ರಿಂದ ಅವುಗಳ ನಾಲೆಡ್ಜ್ ಕೂಡ ಬಹಳ ಅಗತ್ಯ. ಇನ್ನು ಸ್ಟೂಡೆಂಟ್ಸ್ ಮಸ್ಟ್ ಆಲ್ಸೋ ನೋ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟೆನ್ಸಸ್. ಅಂದರೆ ನಾನೇನು 12ರಲ್ಲಿ 8 ಟೆನ್ಸ್ಗಳನ್ನು ಬದಲಾಯಿಸಬಹುದು ಅಂತ ಹೇಳಿದ್ನೋ, ಯಾವ ವಾಕ್ಯ ಯಾವ ಟೆನ್ಸಿಗೆ ಸೇರಿದೆ ಅನ್ನೋವಂಥದ್ರ ನಾಲೆಡ್ಜ್ ಕೂಡ ಅವ್ರಿಗೆ, ಜ್ಞಾನ ಕೂಡ ಅವ್ರಿಗೆ ಗೊತ್ತಿರಬೇಕು. ಇಲ್ಲಾಂತಂದರೆ ಮತ್ತೆ ನಾವು ಕೊಡುವಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿ ಅವರು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಚೇಂಜ್ ಮಾಡಿದ್ರೆ ಅಗೈನ್ ಇಟ್ ವಿಲ್ ಬಿ ರಾಂಗ್, ಅದು ತಪ್ಪಾಗುತ್ತೆ ಅಲ್ವಾ. ಹಾಗಾಗಿ ಯಾವ ವಾಕ್ಯ ಯಾವ ಟೆನ್ಸಲ್ಲಿದೆ ಅನ್ನೋವಂಥದ್ದರ ಅರಿವು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಇರಬೇಕು. ಇವೆಲ್ಲವೂ ಗೊತ್ತಿಲ್ಲದಲ್ಲೇ ಸುಮ್ಮನೆ ನಾನು ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಚೇಂಜ್ ಮಾಡ್ತೀನಿ ಅಥವಾ ಪ್ಯಾಸಿವಿಂದ ಆ್ಯಕ್ಟಿವ್ಗೆ ಚೇಂಜ್ ಮಾಡ್ತೀನಿ ಅಂತಂದರೆ ಅದು ಕಷ್ಟ ಆಗುತ್ತೆ, ತಪ್ಪಾಗುತ್ತೆ. ಇನ್ನು ಮತ್ತೊಂದು ಪ್ರೊನೌನ್ಗಳಿರುತ್ತೆ ಆ್ಯಕ್ಟಿವ್ನಲ್ಲಿ ಪ್ಯಾಸಿವ್ನಲ್ಲಿ, ಅವುಗಳಿಗೂ ಕೂಡ ಬೇರೆ ಬೇರೆ ಫಾರ್ಮ್ಸ್ ಇರುತ್ತೆ. ಆ ಫಾರ್ಮ್ಸ್ಗಳು ಕೂಡ ಗೊತ್ತಿರಬೇಕು. ಈ ಲಿಸ್ಟನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ನಮಗೆ ಬಿ ಫಾರ್ಮ್ ಆಫ್ ವರ್ಬ್ಸ್ಗಳು ಪ್ಯಾಸಿವ್ ವಾಯ್ಸಲ್ಲಿ ಬಳಕೆ ಆಗ್ತವೆ. ಯಾವ್ಯಾವ ಬಿ ಫಾರ್ಮ್ ಆಫ್ ವರ್ಬ್ ಯಾವ್ಯಾವ ಟೆನ್ಸಲ್ಲಿ ಬರುತ್ತೆ ಅನ್ನೋವಂಥದ್ದನ್ನು ಇಲ್ಲಿ ನೀಡಲಾಗಿದೆ. ಹಾಗೆಯೇ ಪ್ರೊನೌನ್ಗಳು ಕೂಡ ಬದಲಾಗ್ತವೆ. ಯಾವ ಪ್ರೊನೌನ್ ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಬಂದಾಗ ಹೇಗೆ ಬದಲಾಗುತ್ತೆ ಅನ್ನೋವಂಥದ್ದು ಕೂಡ ಈ ಲಿಸ್ಟಲ್ಲಿದೆ. ಸೊ ಇದನ್ನು ಒಂದು ಸ್ವಲ್ಪ ಗಮನವಿಟ್ಟು ನೋಡಬೇಕು, ಕಲಿಬೇಕು. ಈಗ ಬಿ ಫಾರ್ಮ್ಸ್ ಅನ್ನೋವಂತಹ ವಿಷಯಕ್ಕೆ ಬಂದರೆ ನಮಗೆ ಗೊತ್ತಿರಬೇಕು, ಈಸ್, ಆಮ್, ಆರ್ ಅನ್ನುವಂತಹ 3
ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಬಿ ಫಾರ್ಮ್ಸ್ ಇರುತ್ತೆ. ಇವುಗಳು ಪ್ಯಾಸಿವ್ ವಾಯ್ಸಲ್ಲಿ ಕೇವಲ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಬರ್ತವೆ. ಹಾಗಾಗಿ ಇವುಗಳು ಗೊತ್ತಿರಬೇಕು. ಈ ಈಸ್, ಆಮ್, ಆರ್ ಯಾಕೆ ಮೂರಿದ್ದಾವೆ ಅಂತಂದರೆ ಇವುಗಳು ಬದಲಾಗ್ತಾ ಹೋಗ್ತವೆ. ಯಾವುದ್ರ ಪ್ರಕಾರ ಬದಲಾಗ್ತವೆ ಅಂತಂದರೆ ದೇ ಚೇಂಜ್ ಅಕಾರ್ಡಿಂಗ್ ಟು ದ ನಂಬರ್ ಆ್ಯಂಡ್ ಪರ್ಸನ್ ಆಫ್ ದ ಸಬ್ಜೆಕ್ಟ್. ಸೊ ಸಬ್ಜೆಕ್ಟಿನ ನಂಬರ್ ಮತ್ತು ಪರ್ಸನ್ ಪ್ರಕಾರ ಇವುಗಳು ಬದಲಾವಣೆ ಆಗೋದ್ರಿಂದ ಈಸ್ ಅನ್ನೋವಂತಹದ್ದು ಥರ್ಡ್ ಪರ್ಸನ್ ಸಿಂಗ್ಯುಲರಿಗೆ ಮಾತ್ರ ಬರುತ್ತೆ. ಹಿ, ಶಿ, ಇಟ್ ಅಥವಾ ಕರೆಸ್ಪಾಂಡಿಂಗ್ ನೌನ್ಸಿಗೆ ಬರುತ್ತೆ. ಆಮ್ ಅನ್ನೋವಂಥದ್ದು ಐ ಅನ್ನೋವಂತಹ ಪ್ರೊನೌನಿಗೆ ಮಾತ್ರ ಬರುತ್ತೆ. ಆರ್ ಅನ್ನೋವಂಥದ್ದು ಉಳಿದಿರೋ ಸಬ್ಜೆಕ್ಟ್ಸ್ ಅಂದರೆ ವಿ, ಯು, ದೇ ಈ 3 ಸಬ್ಜೆಕ್ಟ್ಸ್ಗಳಿಗೆ ಅಥವಾ ಅವುಗಳಿಗೆ ಸಂಬಂಧಪಟ್ಟಂಥ ನಾಮಪದಗಳಿಗೆ ಮಾತ್ರ ಬರೋದ್ರಿಂದ ಅವುಗಳ ಅರಿವು ಗೊತ್ತಿರಬೇಕು. ಸೊ ಈಸ್, ಆಮ್, ಆರ್ ಕಮ್ ಓನ್ಲಿ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸಸ್, ಅದು ಗೊತ್ತಿರಬೇಕು. ಇನ್ನು ಎರಡನೇದು ವಾಸ್ ಮತ್ತು ವರ್, ಇವುಗಳು ಕೇವಲ ಸಿಂಪಲ್ ಪಾಸ್ಟ್ ಟೆನ್ಸಿನ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸಸಲ್ಲಿ ಕಾಣಿಸ್ಕೊಳ್ತವೆ. ಅವುಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ ನಾವು. ಅವುಗಳು ಆ್ಯಕ್ಟಿವ್ ವಾಯ್ಸಲ್ಲಿ ಇರಲ್ಲ, ಅವುಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ. ಇನ್ನು ಬಿ ಅನ್ನೋವಂಥ ಒಂದು ರೂಟ್ ಫಾರ್ಮ್, ಇದು ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಆಗುತ್ತೆ. ಇನ್ನು ಬೀಯಿಂಗ್ ಅನ್ನೋವಂತಹ ಒಂದು ಫಾರ್ಮ್ ಎಲ್ಲ ಕಂಟಿನ್ಯೂಸ್ ಟೆನ್ಸ್ಗಳಲ್ಲಿ, ಎಲ್ಲ ಅಂತಂದರೆ ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್. ಇನ್ನು ಕೊನೆಯದಾಗಿ ಬೀನ್ ಅನ್ನೋವಂಥದ್ದು ಎಲ್ಲ ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ಬಳಕೆ ಆಗುತ್ತೆ. ಎಲ್ಲ ಪರ್ಫೆಕ್ಟ್ ಟೆನ್ಸ್ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಹಾಗೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಸೊ ಈಸ್, ಆಮ್, ಆರ್ ಓನ್ಲಿ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ವಾಸ್, ವರ್ ಓನ್ಲಿ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್, ಬಿ ಓನ್ಲಿ ಇನ್ ಸಿಂಪಲ್ ಫ್ಯೂಚರ್ ಟೆನ್ಸ್, ಬೀಯಿಂಗ್ only in present continuous and past continuous tenses, been in present perfect tense, past perfect tense and also future perfect tense. So ಒಟ್ಟಾರೆಯಾಗಿ 8 ಫಾರ್ಮ್ಸ್ ಆಫ್ ಬಿ 8 ವಿವಿಧ ಟೆನ್ಸ್ಗಳಲ್ಲಿ ಬಳಕೆ ಆಗ್ತವೆ. ಸೊ ಯಾವುದು ಎಲ್ಲಿ ಅನ್ನೋವಂಥದ್ದು ಗೊತ್ತಿದ್ರೆ ಆಯಿತು. ಇನ್ನು ಪ್ರೊನೌನ್ಗಳು ಸಬ್ಜೆಕ್ಟ್ ಜಾಗದಿಂದ ಆಬ್ಜೆಕ್ಟ್ ಜಾಗಕ್ಕೆ ಬಂದಾಗ ಅಥವಾ ಆಬ್ಜೆಕ್ಟ್ ಜಾಗದಿಂದ ಸಬ್ಜೆಕ್ಟ್ ಜಾಗಕ್ಕೆ ಬಂದಾಗ ಬದಲಾಗ್ತವೆ. ಅವುಗಳಲ್ಲಿ ಐ ಅನ್ನೋವಂತಹ ಪ್ರೊನೌನು ಸಬ್ಜೆಕ್ಟ್ ಜಾಗದಲ್ಲಿದ್ದು ಆಬ್ಜೆಕ್ಟ್ ಜಾಗಕ್ಕೆ ಬಂದರೆ ಮೀ ಆಗುತ್ತೆ. ವಿ ಅನ್ನೋವಂಥದ್ದು ಅಸ್ ಆಗುತ್ತೆ. ಯು ಅನ್ನೋವಂತಹದ್ದು ಬದಲಾವಣೆಯನ್ನು ಹೊಂದಲ್ಲ. ಹಿ ಅನ್ನೋದು ಹಿಮ್ ಆಗುತ್ತೆ. ಶಿ ಅನ್ನೋದು ಹರ್ ಆಗುತ್ತೆ. ಹಾಗೆ ಇಟ್ ಅನ್ನೋವಂಥದ್ದು ಯಾವುದೇ ಬದಲಾವಣೆಯನ್ನು ಹೊಂದೋದಿಲ್ಲ. ಸೊ ಈ ಒಂದಿಷ್ಟು ಬೇಸಿಕ್ ಆಗಿರುವಂಥ ನಾಲೆಜ್ ನಮಗೆ ಇದ್ದರೆ we can change from active to passive or passive to active. ನಾವು ಚೇಂಜ್ ಮಾಡೋಕ್ಕೆ ಹೊರಟಾಗ we need to follow certain ರೂಲ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ವಾಟ್ ಆರ್ ದೋಸ್ ರೂಲ್ಸ್? ಲೆಟ್ಸ್ ಹ್ಯಾವ್ ಎ ಲುಕ್ ಅಟ್ ಇಟ್. ಸೊ 1, subject of the active voice sentence should be object of the passive voice, and object of the active voice sentence should be subject of the passive voice sentence. ಇದು ಮೊದಲನೇ ರೂಲ್. ಅಂದ್ರೇನು? ಆ್ಯಕ್ಟಿವ್ ವಾಯ್ಸ್ನ ಸೆಂಟೆನ್ಸಲ್ಲಿ ಯಾವುದು ಸಬ್ಜೆಕ್ಟ್ ಆಗಿರುತ್ತೋ ಅದು ಪ್ಯಾಸಿವ್ ವಾಯ್ಸ್ನ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಆಗಬೇಕು. ಸಿಮಿಲರ್ಲಿ ಹಾಗೆಯೇ ಆಬ್ಜೆಕ್ಟ್ ಅನ್ನೋವಂಥದ್ದು ಆ್ಯಕ್ಟಿವ್ ವಾಯ್ಸಲ್ಲಿರುವಂಥದ್ದು ಪ್ಯಾಸಿವ್ ವಾಯ್ಸ್ ವಾಕ್ಯದಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಇದು ಮೊದಲು ಮಾಡಬೇಕಾದಂಥ ಒಂದು ಬದಲಾವಣೆ ನಮಗೆ ಗೊತ್ತಿರಬೇಕು. ಇನ್ನು 2 ಬಹಳ ಮುಖ್ಯವಾದದ್ದು ಏನಪ್ಪ ಅಂತಂದರೆ, ಎ ಫಾರ್ಮ್ ಆಫ್ ಬಿ ಶುಡ್ ಬಿ ಇಂಟ್ರಡ್ಯೂಸ್ಡ್ ಅಕಾರ್ಡಿಂಗ್ ಟು ದ ಟೆನ್ಸ್ ಆಫ್ ದ ಸೆಂಟೆನ್ಸ್ ಆ್ಯಂಡ್ ನಂಬರ್ ಇನ್ ಪರ್ಸನ್ ಆಫ್ ದ ಸಬ್ಜೆಕ್ಟ್. ಇದು ತುಂಬ ಎಸೆನ್ಷಿಯಲ್ ಆಗಿರುವಂಥದ್ದು, ಮುಖ್ಯವಾಗಿರುವಂಥದ್ದು. ನಾನು ಮೊದಲೇ ಬಿ ಫಾರ್ಮ್ಸ್ ಬಗ್ಗೆ ಹೇಳಬೇಕಾದ್ರೆ ಅದನ್ನು ಹೇಳಿದ್ದೀನಿ. ಇಲ್ಲಿ 8 ಥರದ ಬಿ ಫಾರ್ಮ್ಸ್ಗಳು ಬರುತ್ತೆ. ಇವುಗಳನ್ನು ನಾವು ಇಂಟ್ರಡ್ಯೂಸ್ ಮಾಡಬೇಕಾಗತ್ತೆ. ಕೆಲವು ಸಂದರ್ಭಗಳಲ್ಲಿ ಅವು ಇರ್ತವೆ, ಇರೋದನ್ನು ನಾವು ಅಗತ್ಯ ಆಗೋ ಹಾಗೆ ಬದಲಾಯಿಸಬೇಕಾಗತ್ತೆ. ಅಗತ್ಯ ಬಿದ್ದರೆ, ಇಲ್ಲಾಂದರೆ ಹಾಗೆ ಇಟ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಈ 8 ಫಾರ್ಮ್ಸ್ ಆಫ್ ಬಿನ ನಾವು 8 ಥರದ ಟೆನ್ಸ್ಗಳಲ್ಲಿ ಹೊಸದಾಗಿ ಸೇರಿಸಬೇಕಾಗತ್ತೆ, ಇಂಟ್ರಡ್ಯೂಸ್ ಮಾಡಬೇಕಾಗತ್ತೆ. ಸೊ ಯಾವುದು ಎಲ್ಲಿ ಅಂತದನ್ನು ಈಗಾಗಲೇ ಹೇಳಾಗಿದೆ. ಸೊ ಅದು ಕೂಡ ನಮಗೆ
ಗೊತ್ತಿರಬೇಕು. ಇನ್ನು ಕೊನೆಯ ರೂಲ್ ಏನಪ್ಪ ಅಂತಂದರೆ, a preposition by should be used before the object in passive voice sentence. ಅಂದರೆ ಬೈ ಅನ್ನೋಂಥ ಒಂದು ಪ್ರಿಪೊಸಿಷನನ್ನು ಪ್ಯಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟಿಗಿಂತ ಮೊದಲು ನಾವು ಬಳಸಬೇಕಾಗತ್ತೆ. ಲುಕ್ ಎನ್ ಎಕ್ಸಾಂಪಲ್. ಸೊ ಚಿಲ್ಡ್ರನ್ ಎಂಜಾಯ್ ಐಸ್ ಕ್ರೀಮ್ಸ್. ಇದು ಸೆಂಟೆನ್ಸಿನ ಟೆನ್ಸ್ನ ನೋಡಿಕೊಂಡ್ರೆ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ದಟ್ ಇಟ್ಸ್ ಎ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್. ಚಿಲ್ಡ್ರನ್ ಅನ್ನೋವಂಥದ್ದು ಸಬ್ಜೆಕ್ಟಿನ ಜಾಗದಲ್ಲಿದೆ, ಎಂಜಾಯ್ ಅನ್ನೋವಂಥದ್ದು ವರ್ಬಿನ ಜಾಗದಲ್ಲಿದೆ, ಆ್ಯಂಡ್ ಐಸ್ ಕ್ರೀಮ್ಸ್ ಅನ್ನೋವಂಥದ್ದು ಆಬ್ಜೆಕ್ಟಿನ ಜಾಗದಲ್ಲಿದೆ. ಸೊ ದ ಚಿಲ್ಡ್ರನ್ ಆರ್ ಆ್ಯಕ್ಟಿವ್ ಹಿಯರ್, ಸೊ ಇಟ್ ಈಸ್ ಇನ್ ಆ್ಯಕ್ಟಿವ್ ವಾಯ್ಸ್. ಆ್ಯಂಡ್ ವಿ ಚೇಂಜ್ ದಿಸ್ ಇಂಟು ಪ್ಯಾಸಿವ್. ಇದನ್ನು ಪ್ಯಾಸಿವ್ಗೆ ಬದಲಾವಣೆ ಮಾಡಿದ್ರೆ ಐಸ್ ಕ್ರೀಮ್ಸ್ ಆರ್ ಎಂಜಾಯ್ಡ್ ಬೈ ಚಿಲ್ಡ್ರನ್ ಅಂತ ಆಗುತ್ತೆ. And here in this sentence, ice creams is subject, are enjoyed, it's a verb group, and the last word children is an object. ಇಲ್ಲಿ ಆಬ್ಜೆಕ್ಟ್ ಜಾಗಕ್ಕೆ ಅದು ಬಂದಿದೆ. ಸೊ ಏನು ಮಾಡಿದ್ದೀವಿ? ಸೊ ಚಿಲ್ಡ್ರನ್ ದ ಸಬ್ಜೆಕ್ಟ್ ಆಫ್ ದ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಹ್ಯಾಸ್ ಬಿಕಮ್ ಆಬ್ಜೆಕ್ಟ್ ಆಫ್ ದ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್. Ice creams, the object of the active voice has become subject of the passive voice sentence. ಇದು ಮಾಡಿದ್ದೀವಿ. ಇನ್ನು ಎಂಜಾಯ್ ಅನ್ನೋಂತಹದ್ದು ಏನಾಗೋಗಿದೆ, ಇಟ್ ಹ್ಯಾಸ್ ಬಿಕಮ್ ಪಾಸ್ಟ್ ಪಾರ್ಟಿಸಿಪಲ್ ಇನ್ ದ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್. ಇದನ್ನು ಮೊದಲು ನಾ ಹೇಳಲಿಲ್ಲ. ಏನಾಗಬೇಕಪ್ಪ ಅಂತಂದರೆ, ನಮ್ಮ ಮೇನ್ ವರ್ಬ್ಗಳು ಎಲ್ಲವೂ ಕೂಡ ಪ್ಯಾಸಿವ್ ವಾಯ್ಸಲ್ಲಿ ಕೇವಲ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲಿ ಮಾತ್ರ ಇರೋದಕ್ಕೆ ಸಾಧ್ಯ, ಇರ್ರೆಸ್ಪೆಕ್ಟಿವ್ ಆಫ್ ದ ಟೆನ್ಸಸ್. ಅಂದರೆ ಯಾವುದೇ ಟೆನ್ಸ್ ಆಗಿರ್ಬೋದು, 8ರಲ್ಲಿ ಯಾವುದೇ ಟೆನ್ಸ್ ಆದರೂ ಕೂಡ ಮೇನ್ ವರ್ಬು ಇಟ್ ಕ್ಯಾನ್ ಓನ್ಲಿ ಬೀನ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಸೊ ಎಂಜಾಯ್ ಅನ್ನೋಂಥದ್ದು ಎಂಜಾಯ್ಡ್ ಆಗಿದೆ, ಇದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಪಾಸ್ಟ್ ಫಾರ್ಮ್ ಅಂತೇಳಿ ಇದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಇನ್ನು ಎಂಜಾಯ್ಡ್ಗಿಂತ ಮೊದಲು ದೇರ್ ಈಸ್ ಎ ವರ್ಬ್, ಹೆಲ್ಪಿಂಗ್ ವರ್ಬ್ ಆರ್. ಸೊ ಮೊದಲನೇ ವಾಕ್ಯದಲ್ಲಿ ವಿ ಡು ನಾಟ್ ಫೈಂಡ್ ಆರ್, ಇಲ್ಲ ಅಲ್ವಾ ಅದು. ಸೊ ಅದನ್ನು ಇಂಟ್ರಡ್ಯೂಸ್ ಮಾಡಬೇಕಾಗಿದೆ, ಮಾಡಿದ್ದೀವಿ ಪ್ಯಾಸಿವ್ ವಾಯ್ಸಲ್ಲಿ. ಅದೊಂದು ಫಾರ್ಮ್ ಆಫ್ ಬಿ. ಆರೇ ಯಾಕೆ ಮಾಡಿದ್ದೀವಿ, ಈಸ್ ಯಾಕೆ ಮಾಡಿಲ್ಲ, ಆ್ಯಮ್ ಯಾಕೆ ಮಾಡಿಲ್ಲ ಅಂತಂದರೆ, ಐಸ್ ಕ್ರೀಮ್ಸ್ ಇಸ್ ಎ ಥರ್ಡ್ ಪರ್ಸನ್ ಪ್ಲೂರಲ್ ಸಬ್ಜೆಕ್ಟ್. ಸೊ ದಟ್ಸ್ ವೈ ವಿ ಹ್ಯಾವ್ ಆರ್ ಹಿಯರ್. ಐಸ್ ಕ್ರೀಮ್ಸ್ ಅನ್ನೋವಂಥದ್ದು ತೃತೀಯ ಪುರುಷ ಬಹುವಚನ, ಹಾಗಾಗಿ ಅಲ್ಲಿ ಆರ್ ಅನ್ನೋವಂಥದ್ದು ಬಂದಿದೆ. ಸೊ ಹಾಗೆ ಬಳಸಬೇಕು. ಸೊ ಅಲ್ಲಿಗೆ ಇನ್ನು ಕೊನೆಯ ರೂಲ್, ಬೈ ಅನ್ನೋಂಥ ಪ್ರಿಪೊಸಿಷನನ್ನು ಯಾವುದಕ್ಕಿಂತ ಮೊದಲು ಬೆಳೆಸಿದ್ದೀವಿ, ಚಿಲ್ಡ್ರನ್ ಅನ್ನೋವಂಥ ಆಬ್ಜೆಕ್ಟಿಗಿಂತ ಮೊದಲು ಬೆಳೆಸಿದ್ದೀವಿ. ಲುಕ್ ಎಟ್ ಅನದರ್ ಎಕ್ಸಾಂಪಲ್. ವೀಣಾ ಈಸ್ ವಾಚಿಂಗ್ ಪಿಕ್ಚರ್ಸ್. ಇಲ್ಲಿ ನೀವೇ ಐಡೆಂಟಿಫೈ ಮಾಡಬೇಕು, ಸಬ್ಜೆಕ್ಟ್ ಯಾವುದು, ವರ್ಬ್ ಅಥವಾ ವರ್ಬ್ ಗ್ರೂಪ್ ಯಾವುದು, ಆಬ್ಜೆಕ್ಟ್ ಯಾವುದು ಅಂತ. ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ವೀಣಾ ಈಸ್ ಅ ಸಬ್ಜೆಕ್ಟ್, ಈಸ್ ವಾಚಿಂಗ್, ಹಿಯರ್ ಈಸ್ ಅ ವರ್ಬ್ ಗ್ರೂಪ್. ಸಿಮಿಲರ್ಲಿ ವಿ ಹ್ಯಾವ್ ಪಿಕ್ಚರ್ಸ್ ಆ್ಯಸ್ ಆಬ್ಜೆಕ್ಟ್. ಪಿಕ್ಚರ್ಸ್ ಅನ್ನೋದನ್ನು ಆಬ್ಜೆಕ್ಟ್ ಆಗಿ ಇಟ್ಕೊಂಡಿದ್ದೀವಿ. ಇದನ್ನು ಚೇಂಜ್ ಮಾಡಿದ್ದೀವಿ ಪ್ಯಾಸಿವ್ ಆಗಿ. ಏನಾಗಿದೆ, ಪಿಕ್ಚರ್ಸ್ ಆರ್ ಬೀಯಿಂಗ್ ವಾಚ್ಡ್ ಬೈ ವೀಣಾ. ಸೊ ಲುಕ್ ಎಟ್ ದ ಚೇಂಜಸ್ ದಟ್ ವಿ ಹ್ಯಾವ್ ಮೇಡ್ ಇನ್ ದಿಸ್ ಸೆಂಟೆನ್ಸ್. ಸೊ ವೀಣಾ, ದ ಸಬ್ಜೆಕ್ಟ್ ಆಫ್ ದ ಆಕ್ಟಿವ್ ಹ್ಯಾಸ್ ಆಕ್ಯುಪೈಡ್ ದ ಪ್ಲೇಸ್ ಆಫ್ ಎನ್ ಆಬ್ಜೆಕ್ಟ್ ಇನ್ ಪ್ಯಾಸಿವ್ ವಾಯ್ಸ್. ನೀವು ನೋಡಿದ್ರೆ ವೀಣಾ ಅನ್ನೋಂಥ ಸಬ್ಜೆಕ್ಟು ಆ್ಯಕ್ಟಿವ್ ವಾಯ್ಸ್ನ ಸಬ್ಜೆಕ್ಟು ಪ್ಯಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟಿನ ಜಾಗಕ್ಕೆ ಬಂದಿದೆ. ವೆರಾಸ್ ಪಿಕ್ಚರ್ಸ್, ದ ಆಬ್ಜೆಕ್ಟ್ ಆಫ್ ಆಕ್ಟಿವ್ ವಾಯ್ಸ್ ಹ್ಯಾಸ್ ಆಕ್ಯುಪೈಡ್ ದ ಪ್ಲೇಸ್ ಆಫ್ ಸಬ್ಜೆಕ್ಟ್ ಇನ್ ಪ್ಯಾಸಿವ್ ವಾಯ್ಸ್. ಇನ್ನು ಪಿಕ್ಚರ್ಸ್ ಅನ್ನೋವಂಥ ಆಬ್ಜೆಕ್ಟು ಅದು ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟಿನ ಜಾಗಕ್ಕೆ ಬಂದಿದೆ. ಇನ್ನು ದೇರ್ ಈಸ್ ಆಲ್ರೆಡಿ ಎ ಫಾರ್ಮ್ ಆಫ್ ಬಿ, ಈಸ್, ನಮ್ಮ ಆ್ಯಕ್ಟಿವ್ ವಾಯ್ಸಲ್ಲಿ. ಅದನ್ನೇ ನಾವು ಬದಲಾಯಿಸಿಲ್ಲ, ಅಂದರೆ ಅದನ್ನೇನು ನಾವು ತೆಗೆದು ಹಾಕಿಲ್ಲ. ಅದನ್ನು ಏನು ಮಾಡಿದ್ದೀವಿ, ಪ್ಯಾಸಿವ್ ವಾಯ್ಸಲ್ಲಿ ಆರ್ ಮಾಡಿದ್ದೀವಿ. ಯಾಕೆ ಆರು ಅಂತ ನೋಡಿದ್ರೆ, ವೀಣಾ ಈಸ್ ಎ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್, ಸೊ ಈಸ್. ವೆರಾಸ್ ಪಿಕ್ಚರ್ಸ್ ಈಸ್ ಎ ಥರ್ಡ್ ಪರ್ಸನ್ ಪ್ಲೂರಲ್ ಸಬ್ಜೆಕ್ಟ್, ಸೊ ಆರ್. ಆ ಬದಲಾವಣೆಯನ್ನು ನಾವು ಮಾಡಲೇಬೇಕಾಗುತ್ತೆ. ಇನ್ನು ಹೊಸದಾಗಿ ಬಂದಿರೋದು ಯಾವುದು, ಬೀಯಿಂಗ್. ಸೊ ವೈ ಬೀಯಿಂಗ್? ಬಿಕಾಸ್ ದಿಸ್ ಈಸ್ ಎ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಸೆಂಟೆನ್ಸ್. ನಾನು ಮೊದಲೇ ಹೇಳಿದಾಗೆ ಕಂಟಿನ್ಯೂಸ್ ಟೆನ್ಸ್ ಸೆಂಟೆನ್ಸಸ್ಗಳಲ್ಲಿ ಬೀಯಿಂಗ್ ಅನ್ನೋದನ್ನು ಹೊಸದಾಗಿ ಇಂಟ್ರಡ್ಯೂಸ್ ಮಾಡಬೇಕಾಗಿರುತ್ತೆ.
ಸೊ ಹಾಗಾಗಿ ಬೀಯಿಂಗನ್ನು ಮಾಡಿದ್ದೀವಿ. ಇನ್ನು ವಾಚಿಂಗ್ ಹ್ಯಾಸ್ ಬಿಕಮ್ ವಾಚ್ಡ್. ಯಾಕೆ ವಾಚ್ಡ್? ಯಾಕೆಂದರೆ ಮೊದಲೇ ಹೇಳಲಾಗಿದೆ, ನಮ್ಮ ಎಲ್ಲ ಮೇನ್ ವರ್ಬ್ಗಳು, ಪ್ಯಾಸಿವ್ ವಾಯ್ಸ್ನ ಮೇನ್ ವರ್ಬ್ಗಳು ಕೇವಲ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲಿ ಇರಬೇಕು. ಸೊ ವಾಚಿಂಗಿನ ರೂಟ್ ಫಾರ್ಮ್ ವಾಚ್, ವಾಚಿನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ವಾಚ್ಡ್. ಸೊ ಹಾಗಾಗಿ ಅದನ್ನು ಮಾಡಿದ್ದೀವಿ. ಇದು ರೂಲ್ಸ್ಗಳಿಗೆ ಸಂಬಂಧಪಟ್ಟಿದ್ದಂತಹದ್ದು, ನಮಗೆ ಅಗತ್ಯವಾಗಿರುವಂಥ ಮಾಹಿತಿಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಇವೆಲ್ಲವನ್ನೂ ಕೂಡ ನಾವು ಕಲ್ತ್ಕೊಂಡ್ರೆ ಚೇಂಜ್ ಮಾಡುವಂಥದ್ದು ಈಸಿ. ಇನ್ನು ಟೆನ್ಸ್ ಬೈ ಟೆನ್ಸ್ ಕೆಲವು ಎಕ್ಸಾಂಪಲ್ಗಳನ್ನು ನೋಡ್ಕೊಂಡು ಹೋಗೋಣ ಅಂತ. ಎಲ್ಲದನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಟ್ ಟೇಕ್ಸ್ ಸೋ ಮಚ್ ಆಫ್ ಟೈಮ್, ಬಟ್ ಲೆಟ್ಸ್ ಗೋ ಒನ್ ಬೈ ಒನ್ ಟೆನ್ಸ್ ವೈಸ್ ನೋಡೋಣ. ಮೊದಲಿಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಒಂದು ಎಕ್ಸಾಂಪಲ್ನ ನೋಡೋದಾದರೆ, ಪೀಪಲ್ ಲವ್ ಕ್ರಿಕೆಟ್. ಇದು ಆ್ಯಕ್ಟಿವ್ ವಾಯ್ಸಲ್ಲಿದೆ. ಸೊ ಸಬ್ಜೆಕ್ಟ್ ಯಾವುದು? ಪೀಪಲ್, ಏಕೆಂದರೆ ಅದು ಕ್ರಿಯಾಪದದ ಮೊದಲಿಗಿದೆ. ಅದೇ ಈ ವಾಕ್ಯದಲ್ಲಿ ಪ್ರಮುಖವಾಗಿರುವಂಥ ಒಂದು ಪದ. ಇನ್ನು ಲವ್ ಅನ್ನುವಂಥದ್ದು ಇಟ್ಸ್ ಎ ವರ್ಬ್, ಆ್ಯಂಡ್ ದೆನ್ ಕ್ರಿಕೆಟ್ ಈಸ್ ಅಗೈನ್ ಎನ್ ಆಬ್ಜೆಕ್ಟ್. ಇಲ್ಲಿ ಪೀಪಲ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಲವ್ ಅನ್ನೋದು ವರ್ಬ್ ಆಗುತ್ತೆ, ಕ್ರಿಕೆಟ್ ಅನ್ನೋವಂಥದ್ದು ಆಬ್ಜೆಕ್ಟ್ ಆಗುತ್ತೆ. ಇದನ್ನು ಚೇಂಜ್ ಮಾಡಿದ್ರೆ ಪ್ಯಾಸಿವ್ಗೆ, ದ ಸೆಂಟೆನ್ಸ್ ವಿಲ್ ಬಿ cricket is loved by people. So cricket has become subject. We have introduced a form of be is, and then we have changed love to its past participle form loved. We have introduced by a preposition before object, and then we have made subject of the active as object of the passive people. So ಇದು ಒಂದು ವಾಕ್ಯ. ಇನ್ನು ಇನ್ನೊಂದು ಸೆಂಟೆನ್ಸನ್ನು ನೋಡೋದಂದರೆ, ರೋಹನ್ ಪ್ರಿಪೇರ್ಸ್ ಅ ಪಿ ಪಿ ಟಿ. ರೋಹನ್ ಒಂದು ಪಿ ಪಿ ಟಿಯನ್ನು ತಯಾರಿಸ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ ಅಂತ ಅರ್ಥ. ಮಾಡ್ತಾನೆ. ಇದನ್ನು ಚೇಂಜ್ ಮಾಡಿದ್ರೆ, ಎ ಪಿ ಪಿ ಟಿ ಈಸ್ ಪ್ರಿಪೇರ್ಡ್ ಬೈ ರೋಹನ್. ಇಲ್ಲಿ ಅಗೈನ್ ಅದೇ ಚೇಂಜಸ್ಗಳಿದೆ. ಆ್ಯಕ್ಟಿವ್ ವಾಯ್ಸ್ನ ಸಬ್ಜೆಕ್ಟು ಪ್ಯಾಸಿವ್ ವಾಯ್ಸ್ನ ಆಬ್ಜೆಕ್ಟ್ ಆಗಿದೆ, ಆ್ಯಕ್ಟಿವ್ ವಾಯ್ಸ್ನ ಆಬ್ಜೆಕ್ಟು ಪ್ಯಾಸಿವ್ ವಾಯ್ಸ್ನ ಸಬ್ಜೆಕ್ಟ್ ಆಗಿದೆ. ವಿ ಹ್ಯಾವ್ ಇಂಟ್ರಡ್ಯೂಸ್ಡ್ ಎ ಫಾರ್ಮ್ ಆಫ್ ಬಿ. ವಿ ಹ್ಯಾವ್ ಚೇಂಜ್ ದ ಮೇನ್ ವರ್ಬ್ ಟು ಇಟ್ಸ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಅದೇ ಬದಲಾವಣೆಗಳನ್ನ ಇಲ್ಲಿ ನೋಡ್ಬೋದು. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನಮ್ಮ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ನೋಡ್ಕೊಳ್ಳೋದಾದರೆ, ದ ಕೌ ಈಸ್ ಮಂಚಿಂಗ್ ಗ್ರಾಸ್. ಇಲ್ಲಿ ದ ಕೌ ಈಸ್ ದ ಸಬ್ಜೆಕ್ಟ್, ಈಸ್ ಮಂಚಿಂಗ್ ಈಸ್ ಎ ವರ್ಬ್ ಗ್ರೂಪ್, ಆ್ಯಂಡ್ ಗ್ರಾಸ್ ಈಸ್ ದಿ ಆಬ್ಜೆಕ್ಟ್. And if we change this to passive, so grass is being munched by the cow. So the cow ಸಬ್ಜೆಕ್ಟ್ ಆಗಿದೆ ಆಕ್ಟಿವ್ ವಾಯ್ಸಲ್ಲಿ, ಅದು ಪ್ಯಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಗ್ರಾಸ್ ಅನ್ನೋವಂಥ ಆಕ್ಟಿವ್ ವಾಯ್ಸ್ನ ಆಬ್ಜೆಕ್ಟು ಪ್ಯಾಸಿವ್ ವಾಯ್ಸ್ನ ಸಬ್ಜೆಕ್ಟ್ ಆಗುತ್ತೆ. ಈಸ್ ಅನ್ನೋವಂಥದ್ದು ಬದಲಾಗಿಲ್ಲ. ಯಾಕೆ ಬದಲಾಗಿಲ್ಲ ಅಂತಂದರೆ, ಬೋತ್ ದ ಸಬ್ಜೆಕ್ಟ್ಸ್ ಆರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ಸ್, ಹಾಗಾಗಿ ಬದಲಾವಣೆ ಆಗಿಲ್ಲ. ಇನ್ನು ಬೀಯಿಂಗ್ ವಿ ಹ್ಯಾವ್ ಇಂಟ್ರಡ್ಯೂಸ್ಡ್ ಬಿಕಾಸ್ ದ ಸೆಂಟೆನ್ಸ್ ಇಸ್ ಇನ್ ಕಂಟಿನ್ಯೂಸ್ ಟೆನ್ಸ್. ಬೀಯಿಂಗ್ ಬೆಳೆಸಿದ್ದೀವಿ, ಇಂಟ್ರಡ್ಯೂಸ್ ಮಾಡಿದ್ದೀವಿ. ಜೊತೆಗೆ ಮಂಚಿಂಗ್, ಅದರ ರೂಟ್ ಫಾರ್ಮ್ ಮಂಚ್, ಸೊ ಇಟ್ ಹ್ಯಾಸ್ ಬಿಕಮ್ ಮಂಚ್ಡ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಸೊ ದ ರೂಲ್ಸ್ ಆರ್ ಪ್ರಿಟಿ ಸಿಂಪಲ್, ತುಂಬ ಈಸಿ ಇರುತ್ತೆ. ಅದನ್ನು ಕರೆಕ್ಟಾಗಿ ಜ್ಞಾಪಕ ಇಟ್ಕೊಂಡ್ರೆ ಆಯ್ತು, ಕಷ್ಟ ಆಗೋದಿಲ್ಲ ಅಂತ. ಇನ್ನು ಇದೇ ಟೆನ್ಸಿನ ಇನ್ನೊಂದು ವಾಕ್ಯ, ಇಫ್ ಯು ಲುಕ್ ಎಟ್ ದ ಸೆಕೆಂಡ್ ಸೆಂಟೆನ್ಸ್ of this tense, students are practicing drama. Students is a subject, are practicing verb group, and drama is the object. So now drama occupies the place of subject in passive. Are has become is because of the subject's number and person. Again there is an introduction of being. Again practiced is the past participle form of practice, affective voice. Then we have introduced once again by. ಸ್ಟೂಡೆಂಟ್ಸ್ ಇದ್ದೇ ಇದೆ ಆಬ್ಜೆಕ್ಟಿನ ಜಾಗದಲ್ಲಿ, ಅದು ಆ್ಯಕ್ಟಿವ್ ವಾಯ್ಸ್ನ ಸಬ್ಜೆಕ್ಟ್. ಇನ್ನು ಮೂರನೇ ಟೆನ್ಸಿಗೆ ಬಂದರೆ ಯಾವುದಿದು? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸ್ವಲ್ಪ ಈಸಿ ಇವುಗಳನ್ನು ಮಾಡುವಂಥದ್ದು, ಸ್ವಲ್ಪ ಅಬ್ಸರ್ವ್ ಮಾಡಿ. ಲುಕ್ ಎಟ್ ದ ಫಸ್ಟ್ ಒನ್, ನಜೀಬ್ ಹ್ಯಾಸ್ ರಿಟನ್ ಮೆನಿ ಪ್ಲೇಸ್. ಸೊ ನಜೀಬ್ is the subject, has written is verb group, many plays is
object here. So now object comes to the place of subject in passive, many plays. So the sentence begins with that many plays. Has become have here because Najib is a third person singular subject. So has goes with it. But here in the passive, it is many plays subject ಆಗಿರುವಂಥದ್ದು. ಹಾಗಾಗಿ ಥರ್ಡ್ ಪರ್ಸನ್ ಪ್ಲೂರಲ್ ಆಗಿರೋದ್ರಿಂದ ವಿ ಕೆನಾಟ್ ಯೂಸ್ ಹ್ಯಾಸ್, ವಿ ಕ್ಯಾನ್ ಓನ್ಲಿ ಯೂಸ್ ಹ್ಯಾವ್. ಸೊ ಹ್ಯಾವ್ ಬಂದಿದೆ. Then we have introduced been because it's a perfect tense sentence, and then we have retained written because even in active voice the main verb is in past participle form. It has to be so in passive voice also. So we do not change written. ಸೊ ಹಾಗಾಗಿ ಇಲ್ಲಿ ಮೈನ್ ವರ್ಬನ್ನ ಚೇಂಜ್ ಮಾಡೋ ಪ್ರಶ್ನೆ ಬರಲ್ಲ, ಹಾಗಾಗಿ ಈಸಿ ಅಂತ ಹೇಳಿದ್ದು. ಸೊ ಆ್ಯಕ್ಟಿವ್ ವಾಯ್ಸಲ್ಲಿ ಏನಿರುತ್ತೋ ಮೈನ್ ವರ್ಬು ಅದನ್ನೇ ಪ್ಯಾಸಿವ್ ವಾಯ್ಸಲ್ಲಿ ಹಾಗೆ ಚೇಂಜ್ ಮಾಡೋದಲ್ಲೇ ಇಡಬೇಕು. ರಿಟರ್ನ್ ಇದೆ. ಇನ್ನು ಬೈ ಅನ್ನುವಂಥ ಪ್ರಿಪೊಸಿಷನನ್ನು ತಂದಿದ್ದೀವಿ. ಆ್ಯಂಡ್ ನಜೀಬ್ ವಿಚ್ ಈಸ್ ದ ಸಬ್ಜೆಕ್ಟ್ ಆಫ್ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಹ್ಯಾಸ್ ಬಿಕಮ್ ಆಬ್ಜೆಕ್ಟ್ ಆಫ್ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್. ಇದು ಮೊದಲನೇ ಸೆಂಟೆನ್ಸ್. ಸಿಮಿಲರ್ಲಿ ವಿ ಹ್ಯಾವ್ ರೀಟಾ ಹ್ಯಾಸ್ ಸ್ಪೆಂಡ್ ಎ ಫ್ಯೂ poems. So Rita is the subject, has spent is the verb group, a few poems is your object. So a few poems have been penned by Rita. ಅದೇ ರೂಲ್ಸನ್ನು ಅಪ್ಲೈ ಮಾಡಿದ್ರೆ a few poems it becomes subject in passive. Have been penned becomes verb group here. Rita third person singular ಹಾಗಾಗಿ ಹ್ಯಾಸ್ ಇದೆ. ಎ ಫ್ಯೂ ಪೊಯಮ್ಸ್ ಥರ್ಡ್ ಪರ್ಸನ್ ಪ್ಲೂರಲ್ ಹಾಗಾಗಿ ಹ್ಯಾವ್ ಆಗಿದೆ. ಬೀನ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಪೆಂಡ್ ಅನ್ನೋವಂಥದ್ದು ಹಾಗೆ ಉಳ್ಕೊಂಡಿದೆ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಇನ್ನು ರೀಟಾ ಆ್ಯಕ್ಟಿವ್ ವಾಯ್ಸ್ನ ಸಬ್ಜೆಕ್ಟು, ರೀಟಾ ಪ್ಯಾಸಿವ್ ವಾಯ್ಸ್ನ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗಿ ಉಳ್ಕೊಂಡಿದೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಿನ ಎರಡು ಉದಾಹರಣೆಗಳು. And if you look at the fourth one, that is simple past tense. Actually present perfect tense ಆದಮೇಲೆ ಯಾವುದಿದೆ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದೆ. ಬಟ್ ಮೊದಲೇ ಹೇಳಲಾಗಿದೆ, ವಿ ಕ್ಯಾನ್ ನಾಟ್ ಚೇಂಜ್ ಎ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಸೆಂಟೆನ್ಸ್ ಟು ಇಟ್ಸ್ ಪ್ಯಾಸಿವ್ ಫಾರ್ಮ್. ಅಂದರೆ ಆ್ಯಕ್ಟಿವ್ ವಾಯ್ಸಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದ್ದರೆ ಅದನ್ನು ನಾವು ಪ್ಯಾಸಿವ್ ವಾಯ್ಸಿಗೆ ಮಾಡೋಕ್ಕೆ ಬರಲ್ಲ ಅಂತ ಆಗಲೇ ಹೇಳಿರೋದ್ರಿಂದ ಅದನ್ನು ಬಿಡೋಣ. Let's go to the fourth one, simple past tense. ಇಲ್ಲಿ ನೋಡಿದ್ರೆ ಮೊದಲನೇ ವಾಕ್ಯ, he initiated a novel idea. So he is a third person singular subject. Initiated is a past form of verb. A novel idea is a third person singular object in active voice sentence. And if we change it, ಅದನ್ನು ಬದಲಾವಣೆ ಮಾಡಿದ್ರೆ a novel idea occupies the place of a subject. Was ಅನ್ನುವಂಥ ಬಿ ಫಾರ್ಮ್ನ we need to introduce because the tense of the sentence is simple past. Simple past ಆಗಿರೋದ್ರಿಂದ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ we can use only was. ಅನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಇನ್ನು ಇನಿಷಿಯೇಟೆಡ್ ಅನ್ನುವಂಥ ಪಾಸ್ಟ್ ಫಾರ್ಮ್ ಆ್ಯಕ್ಟಿವ್ ವಾಯ್ಸಲ್ಲಿ ಪಾಸ್ಟ್ ಫಾರ್ಮ್ ಅದು, and that has become initiated, but it changes its form. ಅಲ್ಲಿ ಇನಿಷಿಯೇಟೆಡ್ ಪಾಸ್ಟ್ ಆದರೆ ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್, ಸೊ ಅದಾಗಿದೆ. ಇನ್ನು ಹಿ ಹ್ಯಾಸ್ ಬಿಕಮ್ ಹಿಮ್ ಆಬ್ಜೆಕ್ಟಲ್ಲಿ, ಇನ್ನು ಬೈನ ಸೇರಿಸಿದ್ದೀವಿ ಪ್ರಿಪೊಸಿಷನ್. ಆ್ಯಂಡ್ ಇಫ್ ಯು ಲುಕ್ ಅಟ್ ದ ಅನದರ್ ಎಕ್ಸಾಂಪಲ್, ದ ಥೀಫ್ ಬರ್ಗಲ್ಡ್ 2 houses. ಇಲ್ಲಿ ದ ಥೀಫ್ ಈಸ್ ಎ ಸಬ್ಜೆಕ್ಟ್, ಬರ್ಗಲ್ಡ್ is a verb, 2 houses it's an object. Then if we change it, adana passive ge change madidre 2 houses comes to the position of subject. We are supposed to introduce were here. Were na introduce ಮಾಡಬೇಕಾಗುತ್ತೆ because 2 houses it's a plural, third person plural subject, so ಹಾಗಾಗಿ were ಆಗುತ್ತೆ. Burgled, it is the past participle form. The thief object and by preposition. ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಮೊದಲನೇ ವಾಕ್ಯ ನೋಡೋದಾದರೆ,
Prerana was shooting an arrow. Prerana is the subject, was shooting a verb group, an arrow, it's an object. So when we change it, an arrow comes to the place of subject, object subject ಆಗುತ್ತೆ. ಇನ್ನು ಮೇಲ್ಗಡೆ ವಾಸ್ ಇದೆ, ಇಲ್ಲೂ ವಾಸ್ ಇದೆ. ಇರೋ ಬಿ ಫಾರ್ಮ್ನ ನಾವೇನು ಚೇಂಜ್ ಮಾಡಿಲ್ಲ, ಬಟ್ ವಿ ಹ್ಯಾವ್ ಇಂಟ್ರಡ್ಯೂಸ್ಡ್ ಅನದರ್ ಬಿ ಫಾರ್ಮ್ ಬೀಯಿಂಗ್, ಬಿಕಾಸ್ ಇಟ್ಸ್ ಎ ಕಂಟಿನ್ಯೂಸ್ ಟೆನ್ಸ್ ಸೆಂಟೆನ್ಸ್, ಅದನ್ನು ಇಂಟ್ರಡ್ಯೂಸ್ ಮಾಡಿದ್ದೀವಿ. ಇನ್ನು ಶೂಟಿಂಗ್ ಅನ್ನೋವಂಥದ್ದು ರೂಟ್ ಫಾರ್ಮ್ ಶೂಟ್, ಅದರ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಶಾಟ್, ಅದನ್ನು ಬಳಸಲಾಗಿದೆ. ದೆನ್ ಪ್ರೇರಣಾ ದ ಸಬ್ಜೆಕ್ಟ್ ಆಫ್ ಆ್ಯಕ್ಟಿವ್ ಹ್ಯಾಸ್ ಬಿಕಮ್ ಪ್ರೇರಣಾ ದ ಆಬ್ಜೆಕ್ಟ್ ಆಫ್ ಪ್ಯಾಸಿವ್, ಅದನ್ನು ಸಬ್ಜೆಕ್ಟ್ ಜಾಗದಿಂದ ಆಬ್ಜೆಕ್ಟ್ ಜಾಗಕ್ಕೆ ಪ್ರೇರಣವನ್ನು ತಂದಿದ್ದೀವಿ. ಜೊತೆಗೆ ವಿ ಹ್ಯಾವ್ ಇಂಟ್ರಡ್ಯೂಸ್ಡ್ ಅ ಪ್ರಿಪೊಸಿಷನ್ ಬೈ, ಅದನ್ನು ಕೂಡ ಮಾಡಿದ್ದೀವಿ. ಇನ್ನೊಂದು ಅದೇ ಟೆನ್ಸಿನ ಎಕ್ಸಾಂಪಲ್ ನೋಡೋದಾದರೆ, ದ ಪ್ರಿನ್ಸಿಪಲ್ ವಾಸ್ ಗಿವಿಂಗ್ ಅವೇ ಪ್ರೈಸಸ್. ಲುಕ್ ಅಟ್ ದ ವರ್ಬ್ ಗಿವಿಂಗ್ ಅವೇ, ಇಟ್ಸ್ ಎ ಫ್ರೇಸಲ್ ವರ್ಬ್. ಸೊ ಇಲ್ಲಿ ಗಿವಿಂಗ್ ಆದ ತಕ್ಷಣ ಒಂದು ಪ್ರಿಪೊಸಿಷನ್ ಇದೆಯಲ್ಲ, ಇದು ಹೇಗೆ ಟ್ರಾನ್ಸಿಟಿವ್ ವರ್ಬ್ ಆಗುತ್ತೆ ಅಂತಂದರೆ, ಇಟ್ಸ್ ಎ ಫ್ರೇಸಲ್ ವರ್ಬ್. ಇದು ಮಾಮೂಲಿಯಾಗಿರೋ ವರ್ಬ್ ಅಲ್ಲ, ಇದು ಫ್ರೇಸಲ್ ವರ್ಬ್ ಅಂತ ಕರಿತೀವಿ. ಹಾಗಾಗಿ ಅಲ್ಲಿ ಪ್ರಿಪೊಸಿಷನ್ ಇದೆ ಪಕ್ಕದಲ್ಲಿ. ಸೊ ಗಿವಿಂಗ್ ಅವೇ ಅದೆರಡು ಪದಗಳು ಸೇರಿ ಇಲ್ಲಿ ಕ್ರಿಯಾಪದ ಆಗುತ್ತೆ. ಇನ್ನು ಪ್ರಿನ್ಸಿಪಲ್ ಅನ್ನೋವಂಥದ್ದು ಆಬ್ಜೆಕ್ಟ್ ಆಗುತ್ತೆ, ಸಾರಿ ಪ್ರೈಸಸ್ ಅನ್ನೋವಂಥದ್ದು ಆಬ್ಜೆಕ್ಟ್ ಆಗುತ್ತೆ. ದ ಪ್ರಿನ್ಸಿಪಲ್ ವಾಸ್ ಗಿವಿಂಗ್ ಅವೇ ಪ್ರೈಸಸ್. ಈ ವಾಕ್ಯದಲ್ಲಿ ದ ಪ್ರಿನ್ಸಿಪಲ್ ಇಸ್ ದ ಸಬ್ಜೆಕ್ಟ್, ವಾಸ್ ಗಿವಿಂಗ್ ಅವೇ ವರ್ಬ್ ಗ್ರೂಪ್, ಪ್ರೈಸಸ್ ಆಬ್ಜೆಕ್ಟ್. ಸೊ ಪ್ರೈಸಸ್ ಆಬ್ಜೆಕ್ಟ್ ಆಗುತ್ತೆ. ಇದನ್ನು ಚೇಂಜ್ ಮಾಡಿದ್ರೆ ಪ್ರೈಸಸ್ ಕಮ್ಸ್ ಟು ದ ಸಬ್ಜೆಕ್ಟ್ ಪ್ಲೇಸ್, ಪ್ರೈಸಸ್ ವರ್. ವರ್ ಯಾಕೆ? ಬಿಕಾಸ್ ದ ಸಬ್ಜೆಕ್ಟ್ ಈಸ್ ಎ ಥರ್ಡ್ ಪರ್ಸನ್ ಪ್ಲೂರಲ್ ಸಬ್ಜೆಕ್ಟ್. ಮೇಲ್ಗಡೆ ಯಾಕೆ ವಾಸ್, ಪ್ರಿನ್ಸಿಪಲ್ ಆದ ನಂತರ ವಾಸ್ ಯಾಕಿದೆ? ಬಿಕಾಸ್ ದ ವರ್ಡ್ ಪ್ರಿನ್ಸಿಪಲ್ ಈಸ್ ಎ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್, ಹಾಗಾಗಿ ಆ ಬದಲಾವಣೆ. ಇನ್ನು ಬೀಯಿಂಗ್ ಇಂಟ್ರಡ್ಯೂಸ್ ಮಾಡಲಾಗಿದೆ. ಗಿವನ್ ಅವೇ ಅದಕ್ಕಪ್ಪ ಅಂದರೆ ಗಿವಿನ ಪಾಸ್ಟ್ ಪಾರ್ಟಿಸಿಪಲ್ ಗಿವನ್, ಅವೇ ಏನೇನು ಬದಲಾಗಲ್ಲ. ಬೈ ಅನ್ನೋ ಪ್ರಿಪೊಸಿಷನ್ನ ಇಂಟ್ರಡ್ಯೂಸ್ ಮಾಡಿದ್ದೀವಿ. ಆ್ಯಂಡ್ ದೆನ್ ದ ಲಾಸ್ಟ್ ವರ್ಡ್ ದ ಪ್ರಿನ್ಸಿಪಲ್ ಈಸ್ ಇನ್ ದ ಆಬ್ಜೆಕ್ಟ್ ಪೊಸಿಷನ್. ಸೊ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಿನ ಎಕ್ಸಾಂಪಲ್ಗಳು. ಇನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಹೋದರೆ ಇಲ್ಲಿ ಸ್ವಲ್ಪ ಗಮನಿಸಬೇಕು. ದ ಸೆಂಟೆನ್ಸ್ ಸೇಸ್ ದಟ್ ದ ಇನ್ಸ್ಪೆಕ್ಟರ್ ಹ್ಯಾಡ್ ಕಾಟ್ ದ ಕಲ್ಪ್ರಿಟ್. ದ ಇನ್ಸ್ಪೆಕ್ಟರ್ ಹ್ಯಾಡ್ ಕಾಟ್ ದ culprit, but mind you, usually these perfect tense sentences do not stop here. ಅಂದರೆ ಇಲ್ಲಿಗೆ ಈ ವಾಕ್ಯಗಳನ್ನು ನಾವು ನಿಲ್ಲಿಸೋ ಹಾಗೆ ಇಲ್ಲ ಮಾಮೂಲಿಯಾಗಿರೋಂಥ ಬಳಕೆಯಲ್ಲಿ. ಇದರ ನಂತರ ಅದು ಕಂಟಿನ್ಯೂ ಆಗಬೇಕು, ಇಟ್ ಫಾರ್ ಆ ಕನ್ವೀನಿಯನ್ಸ್. ಆದರೆ ಇಲ್ಲಿ ನಮ್ಮ ಒಂದು ಉದ್ದೇಶಕ್ಕೋಸ್ಕರ, ನಮಗೆ ಸ್ವಲ್ಪ ಈಸಿ ಆಗಲಿ ಅನ್ನೋವಂಥ ಉದ್ದೇಶಕ್ಕೋಸ್ಕರ ಅಲ್ಲಿಗೆ ನಿಲ್ಲಿಸಿಬಿಟ್ಟಿದ್ವಿ. ದ ಇನ್ಸ್ಪೆಕ್ಟರ್ ಹ್ಯಾಡ್ ಕಾಟ್ ದ ಕಲ್ಪ್ರಿಟ್. The inspector is in subject position, had caught verb group, the culprit object. ಬದಲಾವಣೆ ಮಾಡಿದಾಗ, ಬದಲಾಯಿಸಿದಾಗ the culprit comes to the subject position, had remains had, because we have only one form of verb here. ಪಾಸ್ಟಲ್ಲಿ ಹ್ಯಾಡ್ ಆಗಿರುತ್ತೆ, ಅದೇನು ಚೇಂಜ್ ಆಗಲ್ಲ, ಒಂದೇ ಇರೋವಂಥದ್ದು. ಯಾವುದೇ ಸಬ್ಜೆಕ್ಟ್ ಆದರೂ ಕೂಡ ಅದೇ ಇರುತ್ತೆ. ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರಬಹುದು, ಥರ್ಡ್ ಪರ್ಸನ್ ಪ್ಲೂರಲ್ ಇರಬಹುದು, ಅಥವಾ ಇನ್ಯಾವುದೇ ಇರಬಹುದು. ಸೊ ಪ್ರೆಸೆಂಟಲ್ಲಾದರೆ ಹ್ಯಾವ್ ಮತ್ತು ಹ್ಯಾಸ್ ಇದೆ, ಸೊ ಅದು ಬದಲಾಗುತ್ತೆ. ಬಟ್ ಇಲ್ಲಿ ಹ್ಯಾಡ್ ಒಂದೇ ಇರೋದ್ರಿಂದ ಎಲ್ಲ ಸಬ್ಜೆಕ್ಟ್ಸಿಗೂ ಹ್ಯಾಡೇ ಇರುತ್ತೆ, ಅದೇನು ಬದಲಾಗಲ್ಲ ಪ್ಯಾಸಿವ್ ವಾಯ್ಸಲ್ಲಿ. ಅದನ್ನು ಉಳಿಸ್ಕೋಬೇಕು. ದೆನ್ ವಿ ನೀಡ್ ಟು ಇಂಟ್ರಡ್ಯೂಸ್ ಬೀನ್, ಬಿಕಾಸ್ ಇಟ್ಸ್ ಎ ಪರ್ಫೆಕ್ಟ್ ಟೆನ್ಸ್ ಸೆಂಟೆನ್ಸ್, ಅದು ಮಾಡಬೇಕು. ದೆನ್ ಕಾಟ್ ಅಗೈನ್, ಇಟ್ಸ್ ಇನ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್, ಇಟ್ ಶುಡ್ ಬಿ ರಿಟೈನ್ಡ್ ಒನ್ಸ್ ಅಗೈನ್ ಇನ್ ದ ಸೇಮ್ ಫಾರ್ಮ್. ಅದನ್ನು ಕೂಡ ಹಾಗೆ ಉಳಿಸ್ಕೋಬೇಕು, ಬದಲಾವಣೆ ಮಾಡೋ ಅಗತ್ಯ ಇಲ್ಲ. ಸೊ ಇದು ಪ್ರಾಯಶಃ ಎಲ್ಲ ಟೆನ್ಸ್ಗಳಿಗಿಂತನೂ ಈಸಿ ಆಗಿರುವಂಥ ಒಂದು ಟೆನ್ಸ್. ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಅಥವಾ ಪ್ಯಾಸಿವಿಂದ ಆ್ಯಕ್ಟಿವ್ಗೆ ಬದಲಾವಣೆ ಮಾಡುವಂತಹ ದೃಷ್ಟಿಯಿಂದ ಬೈ ಅನ್ನೋ ಪ್ರಿಪೊಸಿಷನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಆ್ಯಂಡ್ ದೆನ್ ದ ಇನ್ಸ್ಪೆಕ್ಟರ್ ಹ್ಯಾಸ್ ಟೇಕನ್ ದ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್. ಸೊ ದಟ್ ಈಸ್ ಆಲ್ಸೋ ದೇರ್. If you look at one more sentence, one more example, we had expressed gratitude. It's in active voice. We is the subject, had expressed verb group,
ಗ್ರ್ಯಾಟಿಟ್ಯೂಡ್ ಈಸ್ ಆಬ್ಜೆಕ್ಟ್. ಇಫ್ ಯು ಚೇಂಜ್ ಮಾಡಿದಾಗ ಏನಾಗುತ್ತೆ, ಗ್ರ್ಯಾಟಿಟ್ಯೂಡ್ ಕಮ್ಸ್ ಟು ದ ಪ್ಲೇಸ್ ಆಫ್ ಸಬ್ಜೆಕ್ಟ್, ಹ್ಯಾಡ್ ರಿಮೈನ್ ಸೇಮ್, there is an introduction of the word been, and then expressed also remains same, then we becomes us here in object place. ಅದು ಮೊದಲೇ ಹೇಳಲಾಗಿದೆ. ಇನ್ನು ಬೈನ ಮಾಮೂಲಿಯಾಗಿ ನೋಡ್ತಾನೆ ಇದ್ದೀವಿ ಅಂತ. ಇದು ಪ್ರೆಸೆಂಟು ಮತ್ತು ಪಾಸ್ಟಿನ ಟೆನ್ಸ್ಗಳಾದರೆ ಮೂರು ಟೆನ್ಸ್ಗಳನ್ನು ನಾವು ಚೇಂಜ್ ಮಾಡಿದ್ದೀವಿ. ಪ್ರೆಸೆಂಟಲ್ಲಿ 3, ಪಾಸ್ಟಲ್ಲಿ 3. ಇನ್ನು ಫ್ಯೂಚರಿಗೆ ಬಂದರೆ ಕೇವಲ 2 ಟೆನ್ಸ್ಗಳನ್ನು ಮಾತ್ರ ನಾವು ಚೇಂಜ್ ಮಾಡಬಹುದು. ವಿ ಕ್ಯಾನ್ ನಾಟ್ ಚೇಂಜ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಸೆಂಟೆನ್ಸಸ್ ಆ್ಯಂಡ್ ಆಲ್ಸೋ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಸೆಂಟೆನ್ಸಸ್. ಇವು ಎರಡನ್ನೂ ಕೂಡ ನಾವು ಒಂದರಿಂದ ಇನ್ನೊಂದಕ್ಕೆ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ಸಿಂಪಲ್ ಫ್ಯೂಚರ್ ಟೆನ್ಸಿಗೆ ಬಂದರೆ ಶಿ ವಿಲ್ ವಿನ್ ದ ಮ್ಯಾಚ್. ಸೊ ಮೊದಲನೇ ವಾಕ್ಯ, ಶಿ ಇಸ್ ದ ಸಬ್ಜೆಕ್ಟ್, ವಿಲ್ ವಿನ್ ಇಸ್ ದ ವರ್ಬ್ ಗ್ರೂಪ್, ದ ಮ್ಯಾಚ್ ಇಸ್ ದ ಆಬ್ಜೆಕ್ಟ್. When we change it, it becomes the match will be won by her. The match subject ಜಾಗಕ್ಕೆ ಬರುತ್ತೆ, will ಏನು ಬದಲಾಗೋದಿಲ್ಲ, ಯಾಕೆಂದರೆ ಅದು ಮೋಡಲ್ ಆಕ್ಸಿಲರಿ ವರ್ಬ್, ಅದನ್ನು ಬದಲಾವಣೆ ಮಾಡೋ ಅಗತ್ಯ ಇಲ್ಲ. ಇನ್ನು ಬಿ ಅನ್ನು ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ, ಯಾಕೆಂದರೆ ಇದು ಸಿಂಪಲ್ ಫ್ಯೂಚರ್ ಟೆನ್ಸು, ಮೊದಲೇ ಹೇಳಲಾಗಿದೆ ಅದನ್ನು ಬಳಸಬೇಕು ಅಂತ. ಇನ್ನು ವಿನ್ನಿನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ 1, ಸೊ ಅದು ಬಂದಿದೆ. ಇನ್ನು ಶಿ ಅನ್ನೋ ಸಬ್ಜೆಕ್ಟು ಆಬ್ಜೆಕ್ಟ್ ಜಾಗಕ್ಕೆ ಹೋದಾಗ ಹರ್ ಆಗುತ್ತೆ, ಆಗಿದೆ. ದೆನ್ ಬೈ ಅನ್ನೋ ಅಂಥ ಪ್ರಿಪೊಸಿಷನನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸಿಮಿಲರ್ಲಿ ಇಫ್ ಯು ಲುಕ್ ಎಟ್ ಅನದರ್ ಎಕ್ಸಾಂಪಲ್, ದ ಕ್ರೌಡ್ ವಿಲ್ ರಿಸೈಟ್ ದ ಆ್ಯಂಥೆಮ್. ಈ ವಾಕ್ಯವನ್ನು ನೋಡಿದ್ರೆ ದ ಕ್ರೌಡ್ ಸಬ್ಜೆಕ್ಟ್ ಆಗುತ್ತೆ, ವಿಲ್ ರಿಸೈಟ್ ಒಬ್ಬ ಗ್ರೂಪ್ ಆಗುತ್ತೆ, ದ ಆ್ಯಂಥಮ್ ಆಬ್ಜೆಕ್ಟ್ ಆಗುತ್ತೆ. ಚೇಂಜ್ ಮಾಡಿದಾಗ ದ ಆ್ಯಂಥೆಮ್ ವಿಲ್ ಬಿ ರಿಸೈಟೆಡ್ ಬೈ ದ ಕ್ರೌಡ್ ಆಗಿದೆ. ದ ಆ್ಯಂಥೆಮ್ ಸಬ್ಜೆಕ್ಟ್ ಜಾಗ ತಗೊಳುತ್ತೆ, ವಿಲ್ ಬಿ ರಿಸೈಟೆಡ್ ಅವ್ರ ಗ್ರೂಪ್ ಆಗುತ್ತೆ, ವಿಲ್ ಹಾಗೆ ಉಳ್ಕೊಂಡಿದೆ, ಬಿ ಸೇರಿಸಲಾಗಿದೆ, ರಿಸೈಟೆಡ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಗಿದೆ. ಇನ್ನು ದ ಕ್ರೌಡ್ ಏನು ಚೇಂಜ್ ಆಗಿಲ್ಲ, ಇನ್ನು ಬೈಯನ್ನು ಸೇರಿಸಿದ್ದೀವಿ. ಸೊ ಇದು ಸಿಂಪಲ್ ಫ್ಯೂಚರ್ ಟೆನ್ಸಿನ ಸೆಂಟೆನ್ಸಸ್ಗಳನ್ನು ಬದಲಾಯಿಸುವಂಥ ರೀತಿ. ಇನ್ನು ಕೊನೆಯದಾಗಿ ಕಡಿಮೆ ಬಳಕೆಯಲ್ಲಿರುವಂಥದ್ದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಇದನ್ನು ನೋಡಿದ್ರೆ ಲುಕ್ ಎಟ್ ದ ಫಸ್ಟ್ ಒನ್, ರಮೇಶ್ ವಿಲ್ ಹ್ಯಾವ್ ಅಟೆಂಡೆಡ್ ದಿ ಎಕ್ಸಾಮ್. ರಮೇಶ್ ವಿಲ್ ಹ್ಯಾವ್ ಅಟೆಂಡೆಡ್ ದಿ ಎಕ್ಸಾಮ್. ರಮೇಶ್ ಈಸ್ ದಿ ಸಬ್ಜೆಕ್ಟ್, ವಿಲ್ ಹ್ಯಾವ್ ಅಟೆಂಡೆಡ್ ಈಸ್ ದ ವರ್ಬ್ ಗ್ರೂಪ್, ದ ಎಕ್ಸಾಮ್ ಇಸ್ ದಿ ಆಬ್ಜೆಕ್ಟ್. ಸೊ ಬದಲಾಯಿಸಿದಾಗ ದ ಎಕ್ಸಾಮ್ ವಿಲ್ ಹ್ಯಾವ್ ಬೀನ್ ಅಟೆಂಡೆಡ್ ಬೈ ರಮೇಶ್. ಸೊ ಇದು ಪ್ಯಾಸಿವ್ ಆಗುತ್ತೆ. ಸೊ ರಮೇಶ್ ಅನ್ನೋ ಸಬ್ಜೆಕ್ಟು ಆಬ್ಜೆಕ್ಟ್ ಜಾಗ ತಗೊಳುತ್ತೆ ಪ್ಯಾಸಿವಲ್ಲಿ, ದ ಎಕ್ಸಾಮ್ ಅನ್ನೋ ಆಬ್ಜೆಕ್ಟು ಸಬ್ಜೆಕ್ಟ್ ಜಾಗ ತಗೊಳುತ್ತೆ ಪ್ಯಾಸಿವಲ್ಲಿ, ವಿಲ್ ಹ್ಯಾವ್ ಅಟೆಂಡೆಡ್ ಇದ್ದಿದ್ದು ವಿಲ್ ಹ್ಯಾವ್ ಬೀನ್ ಅಟೆಂಡೆಡ್ ಆದ ವರ್ಬ್ ಗ್ರೂಪ್ ಆಗಿ ಚೇಂಜ್ ಆಗುತ್ತೆ ಪ್ಯಾಸಿವಲ್ಲಿ. ಸಿಮಿಲರ್ಲಿ ಇಫ್ ಯು ಲುಕ್ ಅಟ್ ಲಾಸ್ಟ್ ಸೆಂಟೆನ್ಸ್, ವಿ ಶಾಲ್ ಹ್ಯಾವ್ ಡೊನೇಟೆಡ್ ಮನಿ. ಇದನ್ನು ನೋಡಿದ್ರೆ ವಿ ಈಸ್ ದ ಸಬ್ಜೆಕ್ಟ್, ಶಲ್ ಹ್ಯಾವ್ ಡೊನೇಟೆಡ್ ಇಸ್ ದ ವರ್ಬ್ ಗ್ರೂಪ್, ಮನಿ ಈಸ್ ದ ಆಬ್ಜೆಕ್ಟ್. ಇದನ್ನು ನೋಡಿದ್ರೆ ಸೊ ಮನಿ ಶಲ್ ಹ್ಯಾವ್ ಬೀನ್ ಡೊನೇಟೆಡ್ ಬೈ ಅಸ್. ಇಲ್ಲಿ ಹೆಚ್ಚಿನ ಬದಲಾವಣೆ ಅನ್ನುವಂಥದ್ದು ಸ್ಪೆಷಲ್ ಆಗಿರೋ ವಿಶೇಷವಾಗಿರೋ ಬದಲಾವಣೆ ಏನಿಲ್ಲ. ಆದರೆ ವಿ ಮಾತ್ರ ಏನಾಗಿದೆ, ಆಬ್ಜೆಕ್ಟ್ ಜಾಗಕ್ಕೆ ಬಂದಾಗ ಅಸ್ ಆಗಿದೆ. ಇನ್ನು ಉಳಿದಿದ್ದೆಲ್ಲ ಮಾಮೂಲಿ ರೂಲ್ಸ್, ಆಬ್ಜೆಕ್ಟು ಸಬ್ಜೆಕ್ಟ್ ಆಗುತ್ತೆ, ಸಬ್ಜೆಕ್ಟು ಆಬ್ಜೆಕ್ಟ್ ಆಗುತ್ತೆ, ಒಂದು ಬೀನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ, ಉಳಿದಿರುವಂಥದ್ದು ಅವುಗಳ ಜಾಗದಲ್ಲಿ ಇದ್ದಾವೆ. ಸೊ ಒಟ್ಟಾರೆಯಾಗಿ ಎಲ್ಲ 8 ಥರದ ಟೆನ್ಸ್ಗಳನ್ನು ನಾವು ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಹೇಗೆ ಚೇಂಜ್ ಮಾಡಬೇಕು ಅನ್ನೋವಂಥದ್ದನ್ನು ಕಲ್ತ್ಕೊಂಡಿದ್ದೀವಿ. ಬಟ್ ಯು ಮಸ್ಟ್ ಬೇರ್ ಇನ್ ಮೈಂಡ್ ದಟ್ ದ ರೂಲ್ಸ್ ಆರ್ ಕಾಮನ್ ಫಾರ್ ಆಲ್ ದೀಸ್ 8 ಕೈಂಡ್ಸ್ ಆಫ್ ಟೆನ್ಸಸ್. ಅಂದರೆ ಎಲ್ಲ 8 ಥರದ ಟೆನ್ಸ್ಗಳಿಗೂ ಕೂಡ ರೂಲ್ಸ್ ಮಾತ್ರ ಅದೇ 3 ಇರುವಂತಹದ್ದು. ಮತ್ತೊಮ್ಮೆ ಹೇಳೋದಾದರೆ ಸಬ್ಜೆಕ್ಟು ಆಬ್ಜೆಕ್ಟ್ ಆಗುತ್ತೆ, ಆಬ್ಜೆಕ್ಟು ಸಬ್ಜೆಕ್ಟ್ ಆಗುತ್ತೆ, ಒಂದು ಬಿ ಫಾರ್ಮ್ ಆಫ್ ವರ್ಬ್ ಇಂಟ್ರಡ್ಯೂಸ್ ಆಗುತ್ತೆ, ಮೇನ್ ವರ್ಬು ಪಾಸ್ಟ್ ಪಾರ್ಟಿಸಿಪಲ್ ಆಗಬೇಕು, ಒಂದು ಪ್ರಿಪೊಸಿಷನ್ ಬೈ ಅನ್ನೋ ಅಂಥದ್ದನ್ನು ಸೇರಿಸಬೇಕು. ಸೊ ಇದೇ ರೂಲ್ಸ್ಗಳ ಬಿಟ್ಟರೆ ರೂಲ್ಸ್ಗಳೇನು ಬದಲಾಗಲ್ಲ ಟೆನ್ಸಿಂದ ಟೆನ್ಸಿಗೆ. ಸೊ ಎಲ್ಲ 8 ಟೆನ್ಸ್ಗಳಲ್ಲೂ ಅದೇ ರೂಲ್ಸ್ಗಳಿರಬೇಕು.
ಹಾಗಾಗಿ ಈ ರೂಲ್ಸ್ಗಳನ್ನು ಫಾಲೋ ಮಾಡಿದ್ರೆ, ನಾನು ಮೊದಲೇ ಹೇಳಿದಾಗೆ ಇನ್ ಅಡ್ವಾನ್ಸ್ ಆಗಿ ನಮಗೆ ಗೊತ್ತಿರಬೇಕಾಗಿರೋಂಥ ವಿಷಯಗಳನ್ನ ಕರೆಕ್ಟಾಗಿ ಕಲಿತ್ರೆ ಯಾವುದೇ ವಾಕ್ಯವನ್ನು ಆ್ಯಕ್ಟಿವ್ನಿಂದ ಪ್ಯಾಸಿವ್ಗೆ ಅದರ ಮಿತಿಯೊಳಗಡೆ ಬದಲಾಯಿಸುವಂಥದ್ದು ಬೇಡ, ಸುಲಭ. ಇನ್ನು ಎಕ್ಸಾಮ್ಗಳಲ್ಲಿ, ಪರೀಕ್ಷೆಗಳಲ್ಲಿ ಕೆಲವು ಬಾರಿ ಪ್ಯಾಸಿವ್ನಿಂದ ಆ್ಯಕ್ಟಿವ್ಗೆ ಚೇಂಜ್ ಮಾಡೋಕ್ಕೂ ಕೂಡ ಕೊಡ್ತಾರೆ. ಆದರೆ ಅಲ್ಲಿ ಏನು ರೂಲ್ಸನ್ನು ಅಪ್ಲೈ ಮಾಡ್ತೀವಿ ಅದರ ವಿರುದ್ಧದ ದಿಕ್ಕಿನಲ್ಲಿ ಹೋಗಬೇಕಷ್ಟೇ. ಒಂದು ಎಕ್ಸಾಂಪಲ್ ನೋಡೋದಾದರೆ, ಕಸ್ಟಮರ್ಸ್ ವರ್ ಚೀಟೆಡ್ ಬೈ ಎನ್ ಏಜೆನ್ಸಿ ಅಂತ ಇದೆ. ಇದನ್ನು ನೋಡಿದ ತಕ್ಷಣ ನಮಗೆ ಅದರ ಟೆನ್ಸ್ ಗೊತ್ತಾಗಬೇಕು, ಅದರ ಸಬ್ಜೆಕ್ಟು, ವರ್ಬ್ ಗ್ರೂಪು, ಆಬ್ಜೆಕ್ಟ್ ಗೊತ್ತಾಗಬೇಕು. ಇಲ್ಲಿ ನೋಡಿದ್ರೆ ಸಬ್ಜೆಕ್ಟ್ ಯಾವುದು? ಕಸ್ಟಮರ್ಸ್. ಅದನ್ನು ಏಜೆಂಟ್ ಅಂತ ಕೂಡ ಕರಿಬಹುದು. ವರ್ ಚೀಟೆಡ್ ವರ್ಬ್ ಗ್ರೂಪ್, ಬೈ ಪ್ರಿಪೊಸಿಷನ್, ಎನ್ ಏಜೆನ್ಸಿ ಆಬ್ಜೆಕ್ಟ್. ಈಗ ಇದನ್ನು ಆ್ಯಕ್ಟಿವ್ಗೆ ಮಾಡಿದ್ರೆ ನಾವು ಅಲ್ಲಿ ಏನನ್ನು ಸೇರಿಸಿದ್ದು ಅದನ್ನು ತೆಗಿಬೇಕಾಗತ್ತೆ. ಯಾವುದನ್ನು ಯಾವ ಜಾಗದಿಂದ ಬದಲಾಯಿಸಿರ್ತೀವೋ ಆ ಜಾಗಗಳಿಗೆ ವಾಪಸ್ ತೊಗೊಂಡು ಹೋಗಬೇಕಾಗತ್ತೆ. ಅಂದರೆ ಕಸ್ಟಮರ್ಸ್ ಅನ್ನುವಂಥದ್ದು ಪ್ಯಾಸಿವ್ ವಾಯ್ಸ್ನ ಸಬ್ಜೆಕ್ಟ್ ಇಲ್ಲಿ. ಇದನ್ನು ನಾವೇನು ಮಾಡಬೇಕಾಗತ್ತೆ? ಆ್ಯಕ್ಟಿವ್ ವಾಯ್ಸ್ನ ಆಬ್ಜೆಕ್ಟ್ ಮಾಡಬೇಕಾಗತ್ತೆ. ಎನ್ ಏಜೆನ್ಸಿ ಇದು ಪ್ಯಾಸಿವ್ ವಾಯ್ಸ್ನ ಆಬ್ಜೆಕ್ಟು ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಸಬ್ಜೆಕ್ಟ್ ಆಫ್ ದ ಆ್ಯಕ್ಟಿವ್ ವಾಯ್ಸ್. ವರ್ ಆ್ಯಂಡ್ ಬೈ ಆರ್ ಇಂಟ್ರಡ್ಯೂಸ್ಡ್ ಹಿಯರ್ ಆ್ಯಂಡ್ ದೇ ಶುಡ್ ಬಿ ರಿಮೂವ್ಡ್. ಇಲ್ಲಿ ವರ್ ಮತ್ತು ಬೈ ಅನ್ನೋ ಎರಡೂ ಪದಗಳನ್ನು ನಾವು ಇಂಟ್ರಡ್ಯೂಸ್ ಮಾಡಿದ್ದೀವಿ, ಅವೆರಡನ್ನೂ ಕೂಡ ತೆಗಿಬೇಕಾಗತ್ತೆ. ಇನ್ನು ಚೀಟೆಡ್ ಪಾಸ್ಟ್ ಪಾರ್ಟಿಸಿಪಲಲ್ಲಿದೆ. ಈ ವಾಕ್ಯವನ್ನು ನೋಡಿದ್ರೆ ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಗೊತ್ತಾಗಬೇಕು, ಗೊತ್ತಾಗಿದೆ. ಆ ಗೊತ್ತಾಗಿರೋದ್ರಿಂದ ಚೀಟೆಡ್ ಅನ್ನೋವಂಥದ್ದನ್ನು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ಚೀಟೆಡ್ ಅನ್ನೋ ಪಾಸ್ಟ್ ಫಾರ್ಮ್ಗೆ ತಂದಿಡಬೇಕು. ಅಂದರೆ ಪದ ಬದಲಾಗೋದಿಲ್ಲ, ಆದರೆ ಫಾರ್ಮ್ ಬದಲಾಗುತ್ತೆ ಅನ್ನೋವಂಥದ್ದು ನಮಗೆ ಗೊತ್ತಾಗಬೇಕು. ಸೊ ಹಾಗಾಗಿ ಬದಲಾಯಿಸಿದಾಗ ಆ ಸೆಂಟೆನ್ಸ್ ಏನಾಗುತ್ತೆ? ಎನ್ ಏಜೆನ್ಸಿ ಚೀಟೆಡ್ ಕಸ್ಟಮರ್ಸ್. ಇದು ನಮ್ಮ ಆ್ಯಕ್ಟಿವ್ ವಾಯ್ಸ್ನ ಸೆಂಟೆನ್ಸ್ ಆಗುತ್ತೆ. ಏನೇನು ಮಾಡಿದ್ದೀವಿ? ಎನ್ ಏಜೆನ್ಸಿ ಅನ್ನೋವಂತಹ ಆಬ್ಜೆಕ್ಟನ್ನು, ಎನ್ ಏಜೆನ್ಸಿ ಅನ್ನೋ ಸಬ್ಜೆಕ್ಟನ್ನು ಆ್ಯಕ್ಟಿವ್ ವಾಯ್ಸಲ್ಲಿ ಮಾಡಿದ್ದೀವಿ. ಪ್ಯಾಸಿವ್ ವಾಯ್ಸ್ನ ಕಸ್ಟಮರ್ಸ್ ಸಬ್ಜೆಕ್ಟನ್ನು ಆ್ಯಕ್ಟಿವ್ ವಾಯ್ಸ್ನ ಕಸ್ಟಮರ್ಸ್ ಆಬ್ಜೆಕ್ಟ್ ಮಾಡಿದ್ದೀವಿ. ವರ್ ಅನ್ನೋ ಬಿ ಫಾರ್ಮ್ನ ಏನು ಪ್ಯಾಸಿವಲ್ ಸಾಮಾನ್ಯ ಇಂಟ್ರಡ್ಯೂಸ್ ಮಾಡ್ತೀವೋ ಅದನ್ನು ತೆಗೆಯಲಾಗಿದೆ. ಚೀಟೆಡ್ ಅನ್ನೋ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ಚೀಟೆಡ್ ಅನ್ನೋ ಪಾಸ್ಟ್ ಫಾರ್ಮ್ ಮಾಡಿದ್ದೀವಿ. ಸೊ ಈಗ ಇಡೀ ಸೆಂಟೆನ್ಸ್ ಓದಿದ್ರೆ ಅದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇರಬೇಕು, ಅವಾಗ ಆ್ಯಕ್ಟಿವ್ ವಾಯ್ಸ್ ಆಗುತ್ತೆ. ಅದೇ ಥರ ಕೊನೆಯ ಲಾಸ್ಟ್ ಒಂದು ಸೆಂಟೆನ್ಸ್ ನೋಡಿದ್ರೆ, ದ ಚೈಲ್ಡ್ ಈಸ್ ಬೀಯಿಂಗ್ ಪ್ರೈಸ್ಡ್ ಬೈ ದ ಟೀಚರ್. ದ ಚೈಲ್ಡ್ ಈಸ್ ಬೀಯಿಂಗ್ ಪ್ರೈಸ್ಡ್ ಬೈ ದ ಟೀಚರ್. ದಿಸ್ ಇಸ್ ಎ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್. The child is a subject, is being praised is a verb group, the teacher is an object. The teacher subject ಜಾಗ ತಗೊಳುತ್ತೆ, is praising verb group ಆಗುತ್ತೆ, the child object ಆಗುತ್ತೆ. ಏನೇನು ಬದಲಾವಣೆ ಮಾಡಿದ್ದೀವಿ? ಸಬ್ಜೆಕ್ಟನ್ನು ಆಬ್ಜೆಕ್ಟ್ ಮಾಡಿದ್ದೀವಿ, ಆಬ್ಜೆಕ್ಟ್ನ ಸಬ್ಜೆಕ್ಟ್ ಮಾಡಿದ್ದೀವಿ, ಬೀಯಿಂಗ್ ಅನ್ನೋ ಬಿ ಫಾರ್ಮ್ನ ಮತ್ತು ಬೈ ಅನ್ನೋ ಪ್ರಿಪೊಸಿಷನನ್ನು ತೆಗೆದಿದ್ದೀವಿ. ಪ್ರೈಸ್ಡ್ ಅನ್ನೋವಂತಹ ಒಂದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನ ಪ್ರೈಸಿಂಗ್ ಅನ್ನೋ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮಿಗೆ ತಂದಿದ್ದೀವಿ, ಯಾಕೆಂದರೆ ಇದು ಒಂದು ಕಂಟಿನ್ಯೂಸ್ ಟೆನ್ಸ್ ಸೆಂಟೆನ್ಸ್. ಈಸ್ ಅನ್ನೋಂಥ ಬಿ ಫಾರ್ಮ್ನ ಬದಲಾಯಿಸೋಕ್ಕೆ ಹೋಗಿಲ್ಲ. ಯಾಕೆ ಬದಲಾಯಿಸಿಲ್ಲ ಅಂತಂದರೆ ಎರಡೂ ಸಬ್ಜೆಕ್ಟ್ಗಳು ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ಗಳು, ಹಾಗಾಗಿ ನಾವು ಅವನ್ನ ಬದಲಾವಣೆ ಮಾಡಿಲ್ಲ, ಬದಲಾಯಿಸೋ ಅಗತ್ಯ ಕೂಡ ಇಲ್ಲ. ಸೊ ವಿದ್ಯಾರ್ಥಿಗಳೇ, ಸ್ನೇಹಿತರೆ, ಇಷ್ಟು ಹೊತ್ತು ನೀವು ಹೇಗೆ ಒಂದು ವಾಕ್ಯವನ್ನು ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಅಥವಾ ಪ್ಯಾಸಿವ್ ವಾಯ್ಸಿಂದ ಆ್ಯಕ್ಟಿವ್ ವಾಯ್ಸ್ಗೆ ಬದಲಾಯಿಸಬೇಕು ಅನ್ನೋವಂಥದ್ದನ್ನು ಕಲ್ತಿದ್ದೀರಾ. ಆ್ಯಂಡ್ ಐ ಹ್ಯಾವ್ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಟು ಟೀಚ್. ಸೊ ವಾಟ್ ಆರ್ ದ ರೂಲ್ಸ್ ಟು ಬಿ ಫಾಲೋಡ್, what are the things to be kept in mind before we commence, before we start to change any sentence. Hope you have learned all these things properly. Hope you will work on these once again. Wish you good luck. Thanks for the opportunity. Thanks for watching.